ವರ್ಣಸ್ವರಃ ಮಾತ್ರಾ ಬಲಂ ಸಾಮಸಂತಾನಃ ಅಂತ ಹೇಳ್ತಾನೆ. ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತು ದೃಢಭೂಮಿ ಅಂತ ಅಂದರೆ ಬಜರಂಗ್ ಬಾಹುಕ್ ಅಂತ ಬಜರಂಗ್ ಬಾಹುಕ್ ನೀವು ಕೇಳ್ರಿ ಅದೆಲ್ಲ ನಿಮಗೆಲ್ಲ ಇದಾಗುತ್ತೆ. ಯಾಕಂತಂದ್ರೆ ಬಜರಂಗ್ ಬಾಹುಕ್ ಬರೆಯೋ ಟೈಮಿಗೆ ತುಳಸಿದಾಸಗೆ ಪೂರ್ತಿ ವಿಕಾರ ಪ್ರತಿಯೊಂದು ಯಶಸ್ಸು ಸಿಕ್ತಂತ. ಆ ವ್ಯಕ್ತಿಯ ದೇಹ ಅರ್ಧ ದೇಹ ದೇವಾನುದೇವತೆಗಳಿಂದ ಮಾಡಿರುವಂತಹ ದೇಹ ಅಂದರೆ ಪಾಸಿಟಿವ್ ಎನರ್ಜಿ ಇದೆ. ಇನ್ನು ಅರ್ಧ ದೇಹ ರಾಕ್ಷಸರಿಂದ ರಾಕ್ಷಸ ದೇಹ. ಯಾವ ಸಮಸ್ಯೆ ಇದ್ದಾಗ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನ ಮೃತ್ಯೋರ್ಮುಕ್ಷೀಯ. ಏನಾಗುತ್ತೆ ಶ್ಲೋಕಕ್ಕೆ ಅರ್ಥ ಏನು ಅಂತಂದರೆ, ಈಗಿನ ಕಾಲದಲ್ಲಿ ನಾವೇನು ಮಾಡ್ತೀವಿ, ಹಸುಗಳು ಒಂದು ಸಮಯ ತನಕ ನಮ್ಗೆ ಹಾಲು ಕೊಡುವಂತಹ ಸಂದರ್ಭ ನಾವು ಇಟ್ಕೊಳ್ತೀವಿ, ಇಲ್ಲ ಅಂದರೆ ಅದನ್ನ ಕಸಾಯಿಖಾನೆ ಕಳಿಸ್ಬಿಡುವಂತಹ ಅಂತ ಒಂದು. ಏನಂತಂದರೆ ಈಗ ನಾವು ಮಂತ್ರ ಓದ್ತಿರ್ತೀವಿ, ಓಕೆ, ಯಾವುದೇ ಒಂದು ಮಂತ್ರ. ಈಗ ನೀವು ಸಂಸ್ಕೃತ ಬರುತ್ತಪ್ಪ ಅಂತಂದ್ರೆ ನೀವು ಒಂದು ಶ್ಲೋಕ ಓದಿದ್ರಿ ಅಂತಂದ್ರೆ ಅದನ್ನು ಅರ್ಥ ಮಾಡ್ಕೊಂಡು ಹೋಗ್ತೀರಿ. ಬಟ್ ನಾವು ಆ ಶ್ಲೋಕ ಓದಿದ್ವಪ್ಪ ಅಂತಂದ್ರೆ ಬರೀ ನಾವು ಲೈಕ್ ಚಾಂಟ್ ಮಾಡೋದು ಅಷ್ಟೇ ಮಾಡ್ತೀವಿ. ಬಟ್ ನಮ್ಗೆ ಅದು ಅರ್ಥ ಗೊತ್ತಿರೋಕ್ಕಿಲ್ಲ. ನಾನು ಕೇಳ್ಪಟ್ಟೆ ನೀವೊಂದು ಮಂತ್ರ ಓದಿದ್ರಿ, ಅದನ್ನು ಚಾಂಟ್ ಮಾಡಿದ್ರಿ ಅಪ್ಪ ಅಂತ ಅಂದರೆ ಅದ್ರ ಒಂದು ಏನೋ ಪವರ್ ಇರ್ತಿತ್ತು ಅಂತ. ಅದನ್ನು ಅರ್ಥ ಮಾಡಿಕೊಂಡು ಓದೋದು ಬೇರೆ, ಅದನ್ನು ಹಾಗೆ ಓದೋದೇ ಬೇರೆ. ಅರ್ಥ ಮಾಡ್ಕೊಂಡು ಓದಾಗ ಏನು ಪವರ್ ಇರ್ತೈತಿ, ಅದು ಕ್ಯಾನ್ ಯು ಎಕ್ಸ್ಪ್ಲೇನ್ ಇಟ್? ಈ ಮಂತ್ರಗಳು ಅನ್ನುವಂತಹದ್ದು ಮನನಾತ್ ತ್ರಾಯತೆ ಅಂತ ಹೇಳ್ತಾನೆ ನಾವು. ಮನನಾತ್ ತ್ರಾಯತೆ ಅಂದರೆ ಅದನ್ನು ನೆನಪಿಸ್ಕೊಳ್ಳೋದ್ರಿಂದನೇ ರಕ್ಷಣೆ ಸಿಗುತ್ತೆ ಅಂತ ಹೇಳ್ತಾನೆ ಅವನು. ಈಗ ಮಂತ್ರ ಅಂತ ಹೇಳಿದಾಗ ಶ್ಲೋಕಗಳು ಹೌದು, ಶ್ಲೋಕಗಳ ಒಂದು ವಿಭಾಗ, ಮಂತ್ರಗಳು ಅಂತ ಹೇಳಿ ಒಂದು ವಿಭಾಗ. ಮಂತ್ರಗಳು ವೇದದಲ್ಲಿ ಬರುವಂಥದ್ದು. ಅಲ್ಲಿ ಅವನು ಏನು ಹೇಳ್ತಾನೆ ಅಂತಂದರೆ, ವರ್ಣಸ್ವರಃ ಮಾತ್ರಾ ಬಲಂ ಸಾಮಸಂತಾನಃ ಅಂತ ಹೇಳ್ತಾನೆ. ವರ್ಣ ಅಂದರೆ ಅಕ್ಷರಗಳು. ಈಗ ನಾವು ಓವೆಲ್ಸ್ ಕಾನ್ಸೋನೆಂಟ್ಸ್ ಅಂತೆಲ್ಲ ಹೇಳ್ತೀವಿ. ಆ ಇಗಳೆಲ್ಲ ಓವೆಲ್ಗಳು, ಹಾಗೆ ಕ ಖ ಗ ಘ ಇತ್ಯಾದಿಗಳೆಲ್ಲ ಕಾನ್ಸೋನೆಂಟ್ಗಳು, ವ್ಯಂಜನಗಳು ಅಂತ ಹೇಳ್ತೀವಿ. ಹಾಗೆ ಸ್ವರಃ ಅಂತಂದರೆ ಉದಾತ್ತ ಅನುದಾತ್ತ ಸ್ವರಿತ ಅಕ್ಷರಗಳ ಒಂದು ಮೇಲ್ಗಡೆ ತಗೊಂಡು ಹೋಗುವಂಥದ್ದು, ಕೆಳಗಡೆ ತಗೊಂಡು ಬರುವಂತಹ ಇವುಗಳೆಲ್ಲ ಉದಾತ್ತ ಅನುದಾತ್ತ ಸ್ವರಗಳು ಅಂತ ಹೇಳ್ತೀವಿ. ಮಾತ್ರಗಳು ಅಂದರೆ ಒಂದು ಮಾತ್ರೆ, ಎರಡು ಮಾತ್ರೆ, ಮೂರು ಮಾತ್ರೆ. ಅಂದರೆ ಈಗ ಅ ಮತ್ತು ಆ ಇದು ಡಿಫರೆನ್ಸ್ ಇದೆ. ಈ ಥರ ಹ್ರಸ್ವ ದೀರ್ಘ ಪ್ಲುತ ಅನ್ನೋದಕ್ಕೆಲ್ಲ ನಾವು ಮಾತ್ರ ಅಂತ ಹೇಳ್ತೀವಿ. ಬಲ ಅಂದರೆ ಅಕ್ಷರಗಳನ್ನು ನಾವು ಸರಿಯಾಗಿರುವಂತಹ ಸ್ಥಾನದಲ್ಲಿ ಉತ್ಪತ್ತಿ ಮಾಡಬೇಕು. ಈಗ ಉದಾಹರಣೆಗೆ ಹಣ್ಣು ಅನ್ನುವಂತಹದನ್ನು ಹ ನು ಅಂತಲೇ ಹೇಳಬೇಕು. ಅದನ್ನು ಹಣ್ಣು ಅಂತ ಹೇಳಿದಾಗ ಅದಕ್ಕೆ ಅರ್ಥ ಇಲ್ಲ. ಅದೇ ಥರ ಅಣ್ಣ ಅನ್ನುವಾಗ ಅಣ್ಣ ಅಂತಲೇ ಹೇಳಬೇಕು, ಹಣ್ಣ ಅಂದರೆ ಅದಕ್ಕೆ ಅರ್ಥ ಇಲ್ಲ. ಈ ಥರ ಅಕ್ಷರಗಳನ್ನು ಅದೇ ಸ್ಥಾನದಲ್ಲಿ ಉತ್ಪತ್ತಿ ಮಾಡೋದಕ್ಕೆ ನಾವು ಹೇಳ್ತೀವಿ ಬಲ ಅಂತ ಹೇಳ್ತೀವಿ. ಹಾಗೆ ವೇದ ಮಂತ್ರಗಳನ್ನು ಮಧ್ಯಮ ಸ್ವರದಲ್ಲಿ ಹೇಳಬೇಕು ಅಂತ ಹೇಳ್ತಾನೆ. ತುಂಬ ಜೋರಾಗಿ ಹೇಳೋದಲ್ಲ, ನಿಧಾನವಾಗಿ ಹೇಳೋದಲ್ಲ, ಮಧ್ಯಮ ಸ್ವರದಲ್ಲಿ ಹೇಳೋದು ಸಾಮ ಅಂತ ಅಲ್ಲ. ಸಂತಾನ ಅಂತಂದರೆ ಎಡಬಿಡದೆ ಹೇಳುವಂತಹದ್ದು, ನಿರಂತರವಾಗಿ ಹೇಳುವಂತಹದ್ದು, ಮಧ್ಯೆ ಸ್ಟಾಪ್ ಮಾಡೋದು, ಆಮೇಲೆ ಯಾವಾಗೋ ಹೇಳೋದು ಮಂತ್ರಗಳನ್ನು, ಇವಲ್ಲ. ಹೀಗೆ ಇಷ್ಟು ಅಕ್ಷರಗಳನ್ನು, ಮಂತ್ರಗಳನ್ನು, ಶ್ಲೋಕಗಳನ್ನು ಹೇಳಬೇಕಿದ್ರೆ ಇಷ್ಟು ನಮಗೆ ಅವಧಾರಣೆ ಆಗಿರಬೇಕು ಅಂತ ಹೇಳ್ತಾನೆ ನಾವು. ಇಷ್ಟು ಶ್ಲೋಕಗಳನ್ನು ಅಥವಾ ಮಂತ್ರಗಳನ್ನು ಹೇಳಬೇಕಿದ್ರೆ ಇಷ್ಟು ಅವಧಾರಣೆ ಮಾಡಿಟ್ಕೊಳ್ಬೇಕು. ಇಷ್ಟು ಜ್ಞಾನಪೂರ್ವಕವಾಗಿ ಅಕ್ಷರವನ್ನು ಉತ್ಪತ್ತಿ ಮಾಡಬೇಕು ಅಂತ ಹೇಳ್ತಾನೆ. ಅಕ್ಷರ ಉತ್ಪತ್ತಿ ಮಾಡೋದಂದರೆ ಮಂತ್ರಗಳನ್ನು ಹೇಳೋದ್ರಿಂದ ಒಂದು ಮುಖದಲ್ಲಿ ನಮ್ಮ ಬಾಯಲ್ಲಿ ಎಕ್ಸಸೈಸ್ ಆಗುತ್ತೆ ಅಂತ ಹೇಳ್ತಾರೆ. ಈಗ ಅರ್ಥ ಗೊತ್ತಿಲ್ಲದೆ ಯಾವುದೋ ಒಂದು ವ್ಯಕ್ತಿ ಅವನೇನು ಮಾಡ್ತಾನೆ, ಈಗ ನಾವು ಈ ಕಥೆಗಳೆಲ್ಲ ಕೇಳಿರ್ತೀವಿ. ಏನು ಕಥೆ ಅಂತಂದರೆ, ಶಿವನ ಮೇಲೆ ಅತ್ಯಂತ ಪ್ರೀತಿಯುಕ್ತನಾಗಿರುವಂತಹ ಕಣ್ಣಪ್ಪ ಅವನೇನು ಮಾಡ್ತಾನೆ, ತನ್ನಲ್ಲಿರುವ ಭಕ್ತಿಯನ್ನು ಅವನು ವ್ಯಕ್ತಪಡಿಸ್ತಾನೆ. ಮಂತ್ರ ಗೊತ್ತಿಲ್ಲ ಅವನಿಗೆ, ಶ್ಲೋಕಗಳು ಗೊತ್ತಿಲ್ಲ, ಅವನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಿರ್ತಾನೆ. ಶಿವನಿಗೆ ಕಣ್ಣಿಲ್ಲ ಅಂತ ಹೇಳಿ ಕಾಣಿಸ್ದಾಗ ತನ್ನ ಕಣ್ಣನ್ನು ಕಿತ್ತು ಅವನಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಹೋಗುತ್ತೆ. ಅದು ಅವನ ಭಕ್ತಿ. ಇನ್ನು ಕೆಲವೊಬ್ಬರಿಗೆ ಎಲ್ಲೋ ಕೇಳಿ ಶ್ಲೋಕಗಳನ್ನೆಲ್ಲ ಕೇಳಿ ಹೇಳೋಕೆ ಶುರು ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಮುಖದಲ್ಲಿ, ನಮ್ಮ ಬಾಯಲ್ಲಿ ಒಂದು ಎಕ್ಸಸೈಸ್ ಆಗುತ್ತೆ. ಯಾವ ಥರ ಎಕ್ಸಸೈಸು ಅಂತಂದರೆ, ನಮ್ಮ ಮುಖದಲ್ಲಿ ಅಂದರೆ ಬಾಯಲ್ಲಿ ಕಂಠ, ತಾಲು, ಮೂರ್ಧ, ನಾಸಿಕ, ಓಷ್ಠ ಹೇಳುವಂತಹ ಎಲ್ಲ ಮುಖದಲ್ಲಿ ಸ್ಥಾನಗಳಿವೆ. ಆ ಸ್ಥಾನಗಳಿಗೆ ನಮ್ಮ ನಾಲಿಗೆ ಹೋಗಿ ಹಿಂಗೆ ಆ ಭಾಗದಲ್ಲಿ ಸ್ಪರ್ಶ ಮಾಡಿದಾಗ ಅಲ್ಲಿರುವಂತಹ ಜೀವಕೋಶಗಳು ಆಕ್ಟಿವೇಟ್ ಆಗ್ತವೆ. ಈಗ ದಿನನಿತ್ಯ ನಮ್ಮ ಜೀವಕೋಶಗಳು ಸಾಯ್ತಾ ಇರ್ತವೆ, ಉತ್ಪತ್ತಿ ಆಗ್ತಾ ಇರ್ತವೆ. ಈ ಉತ್ಪತ್ತಿ ಆಗುವಂತಹದ್ದು, ಸಾಯುವಂತಹದ್ದು ಸ್ವಾಭಾವಿಕವಾಗಿದ್ದಾಗ ನಾವು ಹೆಂಗಾಗಿರ್ತೀವಿ. ಜೀವಕೋಶಗಳು ಸಾಯೋದು ಜಾಸ್ತಿ ಆಗಿ ಉತ್ಪತ್ತಿ ಆಗೋದು ಕಮ್ಮಿ ಆದಾಗ ನಮ್ಮ ದೇಹ ಶಿಥಿಲವಾಗ್ತಾ ಬರ್ತದೆ. ಅದೇ ಓಲ್ಡ್ ಏಜ್. ಜೀವಕೋಶಗಳು ಜಾಸ್ತಿ ಉತ್ಪತ್ತಿ ಆಗೋದಿಲ್ಲ, ಸಾಯೋದು ಜಾಸ್ತಿ ಆಗ್ತಾ ಬರ್ತದೆ. ಜೀವಕೋಶಗಳು ಉತ್ಪತ್ತಿ ಕಮ್ಮಿ ಆದರೆ ಮುಪ್ಪು ಬರ್ತದೆ. ಇಲ್ಲಿ ಏನಾಗುತ್ತೆ ಅಂದರೆ ಅಕ್ಷರಗಳನ್ನು ಮುಖದಲ್ಲಿ ಉತ್ಪತ್ತಿ ಮಾಡ್ತಾ 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 ಬಂದಾಗ ಈ ನಾಲಿಗೆ, ಆ ಕಂಠ, ತಾಲು ಕಂಟಿನ್ಯೂಸ್ ಆಗಿ ಟಚ್ ಆಗಿ ಅಲ್ಲಿ ಶಕ್ತಿ, ಜೀವಕೋಶಗಳಿಗೆ ಶಕ್ತಿಯನ್ನು ತುಂಬುತ್ತೆ, ಚೈತನ್ಯವನ್ನು ಕೊಡುತ್ತೆ. ಹಾಗಾಗಿ ಗಾಯತ್ರಿ ಮಂತ್ರವನ್ನು ಹೇಳಿದಾಗ
ಎಷ್ಟು ಬಾರಿ ಹೇಳಬೇಕಪ್ಪ ಗಾಯತ್ರಿ ಮಂತ್ರ ಅಂತ ಕೇಳಿದಾಗ ಗಾಯತ್ರಿ ಮಂತ್ರ ಬಗ್ಗೆ ನನಗೆ ಲೈಕ್ ಭಾಳ ಇಂಟ್ರೆಸ್ಟ್ ಐತೆ. ಪ್ರತಿಯೊಬ್ಬರಿಗೆ ಇರ್ಬೋದು, ಬಿಕಾಸ್ ಗಾಯತ್ರಿ ಮಂತ್ರ ಏನು ಚಾಂಟಿಂಗ್ ಅಂತ ನೋಡ್ರಿ ಅದರಿಂದ ಭಾಳ ಮಿರಾಕ್ಯುಲಸ್ ಎಫೆಕ್ಟ್ಸ್ ಭಾಳ ಮಂದಿ ಕಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ನನ್ನ ಸ್ಟ್ಯಾಮರಿಂಗ್ ಇತ್ತು. ಆಫ್ಟರ್ ಚಾಂಟಿಂಗ್ ಗಾಯತ್ರಿ ಮಂತ್ರ ಲೈಕ್ ನನ್ನ ಸ್ಟ್ಯಾಮರಿಂಗ್ ಪೂರ್ತಿ ಹೋಗಿಲ್ಲ, ಬಟ್ ಇಟ್ ಹ್ಯಾಸ್ ರಿಡ್ಯೂಸ್ಡ್ ಡ್ರಾಸ್ಟಿಕಲಿ. ಅದ್ರ ಬಗ್ಗೆ ಭಾಳ ಇಂಟ್ರೆಸ್ಟ್ ಐತೆ. ಲೈಕ್ ವಾಟ್ ಈಸ್ ದ ಪವರ್ ಇನ್ ದ ಗಾಯತ್ರಿ ಮಂತ್ರ ಇಸ್ ದ ಕ್ವೆಶ್ಚನ್. ಈ ಗಾಯತ್ರಿ ಮಂತ್ರವನ್ನು ಅವರು ಸಂಖ್ಯೆಯನ್ನು ಹೇಳಿದ್ದಾರೆ. ಎಷ್ಟು ಬಾರಿ ಹೇಳಬೇಕು ಅಂದ್ರೆ 108 ಅಂತ ಹೇಳಿದ್ದಾರೆ. 108 ಬಾರಿ ಅಸಕೃತ ಅಭ್ಯಾಸ ಅಂತ ನಿರಂತರವಾಗಿ ಹೇಳೋದು ಅಂತ. ಯಾಕಷ್ಟು ಬಾರಿ ಹೇಳಬೇಕು? ನಾ 100 ಸಲ ಹೇಳ್ತೀನಿ ಅಥವಾ 2 ಸಲ ಹೇಳ್ತೀನಿ ಹೇಳ್ಬೋದಲ್ಲ. ಗಾಯತ್ರಿ ಮಂತ್ರಕ್ಕೆ ಶಕ್ತಿ ಇದೆ. ಹಾಗಲ್ಲ, ಅಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಬೇಕಾದ್ರೆ ಉಪಾಂಶ ಮಂತ್ರಗಳು, ರಹಸ್ಯ ವಿದ್ಯೆಗಳು ಅಂತ ಹೇಳ್ತಾರೆ. ಅದನ್ನು ತತ್ಸ ವಿತರುವರೆ ಹೇಳಿ ಮಂತ್ರವನ್ನು ಹೇಳ್ಕೊಂಡು ಹೊರಟಾಗ ನಾಲ್ಗೆ ಏನು ಮಾಡುತ್ತೆ, ಒಂದು ಮಂತ್ರವನ್ನು ಹೇಳಿದಾಗ ಮುಖದಲ್ಲಿರುವಂತಹ ಎಲ್ಲ ಆರ್ಗನ್ಗಳನ್ನು ಟಚ್ ಮಾಡುತ್ತೆ. ತ ಅಂತ ಹೇಳಬೇಕಿದೆ ಡೆಂಟಲ್ ಲೆಟರ್ ತತ್. ಸ ಅಂತ ಹೇಳಬೇಕಿದ್ರೆ ಮತ್ತೆ ತಾಕ್ಸ್ತು. ವಿ ಅಂತ ಹೇಳಬೇಕಿದ್ರೆ ಲಿಪ್ಸ್ ಟೀತಿಗೆ ತಾಕ್ತಾ ಇದೆ. ಹೀಗೆ ಎಕ್ಸಸೈಸ್ ಒಂದು ಸಲ ಗಾಯತ್ರಿ ಮಂತ್ರ ಹೇಳಿದಾಗ ಇಷ್ಟು ಎಕ್ಸಸೈಸ್ ಆಯಿತು ಮುಖಕ್ಕೆ, ಬಾಯಿಯೊಳಗೆ. 2ನೇ ಬಾರಿ ಹೇಳಿದಾಗ ಮತ್ತಾಯಿತು. 3ನೇ ಬಾರಿ 4, 5, 100, 108 ಬಾರಿ ರಿಪೀಟೇಷನ್ ಮಾಡಿದಾಗ ಅಲ್ಲಿರುವಂಥ ಜೀವಕೋಶಗಳಿಗೆ ಪೆಟ್ಟು ಬಿತ್ತು, ಆಕ್ಟಿವೇಟ್ ಆದವು. ಆಗ ಏನು ಹೇಳ್ತಾನೆ ಅವನು, ಬುದ್ಧಿ ಅಲ್ಲೇ ಕೊನೆಯದು ಬರ್ತದೆ. ಧಿಯೋ ಯೋ ನಃ ಪ್ರಚೋದಯ. ಧಿ ಅಂದರೆ ಬುದ್ಧಿ, ಧಿಯಃ ಅಂತಂದರೆ ಬುದ್ಧಿ ಅಂತ ಅರ್ಥ. ನಹ ಅಂದರೆ ನನ್ನ ಅಂತ ಅರ್ಥ. ಪ್ರಚೋದಯ ಅಂತ ಸ್ಟಿಮ್ಯುಲೇಟ್ ಮಾಡು ಅಂತ ಅರ್ಥ. ನನ್ನ ಬುದ್ಧಿಯನ್ನು ನೀನು ಸ್ಟಿಮ್ಯುಲೇಟ್ ಮಾಡು ಅಂತ ಹೇಳಿ ಯಾರನ್ನ ಕೇಳ್ಕೊಳ್ತಾರೆ ಅಂದ್ರೆ ಸೂರ್ಯ ಭಗವಾನ್. ಯಾಕೆಂದರೆ ಅಲ್ಲಿ ಉಪನಿಷತ್ತುಗಳಲ್ಲಿ ಬರುವಂತಹದ್ದು ಸೂರ್ಯನ ಕಿರಣದಲ್ಲಿ 3 ವಿಶೇಷವಾಗಿರುವಂತಹ ಕಿರಣಗಳಿದೆ. ಒಂದು ಅಶ್ವಕಿರಣ ಅಂಥೇಳಿ, ಇನ್ನೊಂದು ಗೋಕಿರಣ ಅಂಥೇಳಿ, ಸರ್ಪ ಕಿರಣ ಅಂಥೇಳಿ, ಈ 3 ಕಿರಣಗಳು ಬರ್ತವೆ. ಎಲಾಬ್ರೇಟ್ ಮಾಡಿರಿ. ಸೂರ್ಯಕಿರಣ ಅಂತ, ಸೂರ್ಯನ ಕಿರಣ, ಈ 3 ಕಿರಣಗಳಲ್ಲಿ ಅಶ್ವಕಿರಣ ಮತ್ತು ಗೋಕಿರಣ ಅಂತ ಅತ್ಯದ್ಭುತವಾಗಿದ್ದ ಶಕ್ತಿ, ನಮಗೆ ಬೇಕಾಗಿರುವಂಥ ಶಕ್ತಿ. ನಮ್ಮ ಚೈತನ್ಯವನ್ನು ಹೆಚ್ಚು ಮಾಡ್ತವೆ, ಜೀವಕೋಶಗಳನ್ನ ಹೆಚ್ಚಿಗೆ ಉತ್ಪತ್ತಿ ಮಾಡ್ತವೆ, ಮನುಷ್ಯನ ಆಯುಷ್ಯ ಜಾಸ್ತಿ ಮಾಡ್ತವೆ, ಬುದ್ಧಿಶಕ್ತಿ ಸ್ಟಿಮ್ಯುಲೇಟ್ ಮಾಡ್ತವೆ. ಈ ಸೂರ್ಯನ 3 ಕಿರಣಗಳಲ್ಲಿ ಈ ಅಶ್ವಕಿರಣ ಮತ್ತು ಗೋಕಿರಣ ಅನ್ನುವಂತಹದ್ದು ಮನುಷ್ಯನಿಗೆ ಬೇಕಾಗಿರುವಂತಹದ್ದು. ಇವು ಬುದ್ಧಿ ಶಕ್ತಿಯನ್ನು ಹೆಚ್ಚು ಮಾಡ್ತವೆ. ಈಗ ನಾವೇನು ಅಂದ್ಕೊಳ್ತೇವೆ, ನನಗೆ ನೆನಪಿನ ಶಕ್ತಿ ಕಮ್ಮಿ ಇದೆ, ಏನು ಮಾಡಿದ್ರು ಶ್ಲೋಕ ಕಂಠಪಾಠ ಮಾಡೋಕ್ಕಾಗಲ್ಲ, ಏನು ಮಾಡಿದ್ರು ನನಗೆ ಓದಿದ ನೆನಪಿರಲ್ಲ ಅಂತೇಳಿ ತುಂಬ ನಾವು ತೊಳಲಾಟದಲ್ಲಿರ್ತೀವಿ. ಅದಕ್ಕೆ ಮೂಲ ಕಾರಣ ಏನಂತಂದರೆ ನಮ್ಮಲ್ಲಿರುವಂತಹ ಸೂರ್ಯನಲ್ಲಿ ಬರುವಂತಹ ಶಕ್ತಿಯ ಅಶ್ವ ಮತ್ತು ಗೋಕಿರಣಗಳ ಶಕ್ತಿ ನಮ್ಮಲ್ಲಿ ಕಮ್ಮಿ ಇದೆ ಅಂತ ಅರ್ಥ. ಅದನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಂತಂದರೆ ನಿಮ್ಮ ಆಯುರ್ವೇದದಲ್ಲಿ ಹೇಳುವಂಗೆ ಬ್ರಾಹ್ಮೀ ಮುಹೂರ್ತೆ ಉತ್ತಿಷ್ಠೇತ್ ಸ್ವಸ್ಥೋ ರಕ್ಷಾರ್ಥಂ ಆಯುಷಃ. ಅದೇ ಮೇನು ಸೂರ್ಯ ಕಿರಣ ಅನ್ನುವಂತಹದ್ದು ಬ್ರಾಹ್ಮೀ ಮುಹೂರ್ತದಲ್ಲಿ ಸೂರ್ಯನ ಅಶ್ವ ಮತ್ತು ಗೋಕಿರಣಗಳು ತುಂಬ ಬರ್ತವೆ. 6 ಗಂಟೆಯ ನಂತರ ಬರುವಂತಹ ಕಿರಣಗಳು ಅಥವಾ ಮಧ್ಯಾಹ್ನ ಸಮಯದಲ್ಲಿ ಬರುವಂತಹ ಕಿರಣಗಳು ಸರ್ಪ ಕಿರಣಗಳು ಅಂತ ಅರ್ಥ. ಅವು ದೇಹವನ್ನು ಹಾನಿ ಮಾಡುವಂತಹದ್ದು. ನಮಗೆ ಸುಸ್ತಾಗುತ್ತೆ, ಬಿಸಿಲ ಬಳಲ್ತೀವಿ, ನಾವು ನಡೆಯೋಕ್ಕಾಗಲ್ಲ, ಇಷ್ಟೆಲ್ಲ ದುಃಖವನ್ನು ಅನುಭವಿಸ್ತೀವಿ. ಆದರೆ ಸೂರ್ಯನ ಬೆಳಗ್ಗಿನ ಕಿರಣ 3ವರೆಗೆ ಬ್ರಾಹ್ಮಿ ಮುಹೂರ್ತ ಶುರು, 3:30 5 ಗಂಟೆವರೆಗೆ ಬ್ರಾಹ್ಮಿ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ ನಂತರ ವಿಷ್ಣು ಮುಹೂರ್ತ, ಅದರ ನಂತರ 5 6 ಗಂಟೆ ವಿಷ್ಣು ಮುಹೂರ್ತ, 6 ನಂತರ ಬರುವಂಥದ್ದೆಲ್ಲ ರುದ್ರ ಮುಹೂರ್ತ. ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತ್ರಿಮೂರ್ತಿ ಕಲ್ಪ. ಹಾಗಾಗಿ ಶ್ರೇಷ್ಠವಾಗಿರುವಂತಹದ್ದು ಬ್ರಾಹ್ಮಿ ಮುಹೂರ್ತ, ಮಧ್ಯಮದ್ದು ವಿಷ್ಣು ಮುಹೂರ್ತ, ಕೊನೆಯ ಹಂತದಲ್ಲಿರುವಂತಹದ್ದು ರುದ್ರ ಮುಹೂರ್ತ. ನಾವು ಯಾವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಇರಬೇಕು. ಆ ಸಮಯದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡಬೇಕು, ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಆಗೇನಾಗುತ್ತೆ, ಧಿಯಾಹ ನನ್ನ ಬುದ್ಧಿ ಅನ್ನುವಂತಹದ್ದು ಪ್ರಚೋದನೆ ಆಗಲಿ ಅಂತ ಆ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ನಿನ್ನಲ್ಲಿರುವಂತಹ ಅಶ್ವಕಿರಣ, ನಿನ್ನಲ್ಲಿರುವಂತಹ ಗೋಕಿರಣ ನನ್ನ ಬುದ್ಧಿಯನ್ನು ಸ್ಟಿಮ್ಯುಲೇಟ್ ಮಾಡಲಿ ಅಂಥೇಳಿ ನಾವು ಆ ಭಗವಾನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು. ಅದು ಗಾಯತ್ರಿ ಮಂತ್ರ. ಅದನ್ನು ಎಷ್ಟು ಬಾರಿ ಹೇಳಬೇಕು? 108 ಬಾರಿ. 108 ಬಾರಿ ಎದಕ್ಕೆ? ಲೈಕ್ ಸ್ಪೆಸಿಫಿಕಲಿ 108 ಬಾರಿ ಎದಕ್ಕೆ? ಇದಕ್ಕೆ ಅಸಕೃತ ಅಭ್ಯಾಸ ಅಂದರೆ ಒಂದು ಪರ್ಟಿಕ್ಯುಲರ್ ಇಷ್ಟು ಅಂತ ಹೇಳಿಟ್ಟಾಗ ನಾವು ಅಲ್ಲಿ ಹೋಗಿ ರೀಚ್ ಆಗ್ತೀವಿ. ನೀವು ಎಷ್ಟಾದರೂ ಮಾಡು ಅಂತ ಹೇಳಿದ್ರೆ ಕೆಲವೊಬ್ಬನಿಗೆ 2 ಮಾಡಿ ಸಾಕು ಅಂತ ಅಂದ್ಕೊಳ್ಬೋದು. ಅದೊಂದು ಕಾರಣ ಮೇನಾಗಿ. ಹಾಗಾಗಿ 108 ಮಾಡಿದಾಗ ಅವನಿಗೆ ಅದನ್ನು ಪುನಃ ಉಚ್ಚಾರಣೆ ಮಾಡ್ತಾನೆ. ಉಚ್ಚಾರಣೆ ಮಾಡಿದಾಗ ನಾಲಿಗೆ ಆ ಪರ್ಟಿಕ್ಯುಲರ್ ಭಾಗದಲ್ಲಿ ಟಚ್ ಮಾಡಿ ಶಕ್ತಿಯನ್ನು ತುಂಬ್ತಾ ಹೋಗುತ್ತೆ. ಇದು ಅರ್ಥರಹಿತವಾಗಿ ಮಾಡಿದಾಗ ಈ ಪ್ರಯೋಜನ ಇದೆ. ಅರ್ಥ ಗೊತ್ತೇ ಇಲ್ಲ ಆದ್ರೂ ಅವನು ಶ್ಲೋಕವನ್ನು ಉಚ್ಚಾರಣೆ ಮಾಡ್ದ, ಪರ್ಫೆಕ್ಟಾಗಿ ಉಚ್ಚಾರಣೆ ಮಾಡ್ದ, ಆಗ ಇದೆಲ್ಲ ಪ್ರಯೋಜನಗಳು ಬಂತು. ಇನ್ನು ಅರ್ಥ ಸಹಿತವಾಗಿ ಉಚ್ಚಾರಣೆ ಮಾಡಿದಾಗ ಗಾಯತ್ರಿ ಮಂತ್ರಕ್ಕೆ ಏನು ಅರ್ಥ ಇದೆ, ಅಥವಾ ಮಹಾಮೃತ್ಯುಂಜಯ ಮಂತ್ರ ಅದೇ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಇದರಿರ್ಬೋದು. ಅಥವಾ
ತ್ರ್ಯಂಬಕಂ ಮಹಾದೇವ ತ್ರಾಹಿಮಾಂ ಕೃಪಯಾ ಶಿವ ಜನ್ಮ ಮೃತ್ಯು ಜರಾರೋಗೈ ಪೀಡಿತಂ ಕರ್ಮಬಂಧನೈ ಅನ್ನುವಂತಹ ಇದು ಯಾವುದು ಮಂತ್ರ? ಇದು ಎರಡೂ ತ್ರ್ಯಂಬಕ ಅಂದರೆ ಮೃತ್ಯುವನ್ನು ಗೆಲ್ಲುವಂತಹ ಮಂತ್ರ ಅಂತ ಹೇಳ್ತಾರೆ. ಮೃತ್ಯುಂಜಯ ಅಂದರೆ ಮೃತ್ಯುವನ್ನು ಗೆಲ್ಲುವಂಥ ಮಂತ್ರ. ಹೌದು, ಮೃತ್ಯುಂಜಯವನ್ನು ಅಂದರೆ ಮೃತ್ಯುವನ್ನೇ ಗೆಲ್ಲುವಂತಹ ಶಕ್ತಿಯನ್ನು ನೀಡು ಅನ್ನುವಂಥ ಅರ್ಥ. ಏನು ಹೇಳುತ್ತೆ ಶ್ಲೋಕ ಅಂತಂದರೆ, ಇದು ನನಗೆ ಅರ್ಥ ಗೊತ್ತಿಲ್ಲದೆ ನಾನು ಪುನಃ ಉಚ್ಚಾರಣೆ ಮಾಡಿದರೆ ಮುಖದಲ್ಲಿ ಒಂದು ಎಕ್ಸಸೈಸ್ ಆಗಿ ಶಕ್ತಿ ತುಂಬ್ತಾ ಹೋಗುತ್ತೆ. ಅರ್ಥ ಗೊತ್ತಿದ್ರೆ ಮನಸ್ಸಿಗೆ ಶಕ್ತಿ ತುಂಬ್ತಾ ಹೋಗುತ್ತೆ. ಓಕೆ. ನಮ್ಮಲ್ಲಿ ಪಂಚಕೋಶ ಥಿಯರಿ ಅಂತ ಹೇಳ್ತಾರೆ. ಮೊದಲನೇ ಥಿಯರಿ ಏನಂತಂದರೆ ಅನ್ನಮಯ ಕೋಶ, ಲೇಯರ್ ಅಂತ ಅರ್ಥ. ಕೋಶ ಅನ್ನ ಅಂದರೆ ಫುಡ್ ತಿಂದಾಗ ನಮ್ಮ ದೇಹ ವರ್ಧನೆ ಆಗ್ತಾ ಹೋಗುತ್ತೆ. ಫಿಸಿಕಲ್ ಬಾಡಿ ಅತ್ಯಂತ ಸ್ಥೂಲ, ಹೊರಗಡೆ ಬಾಡಿ ಸ್ಥೂಲ. ಇದು ಜಸ್ಟ್ ಒಳಗಡೆಗೆ ಪ್ರಾಣಮಯ ಕೋಶ ಇದೆ. ಅದು ಗಾಳಿ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂಥೇಳಿ ಎಲ್ಲ ಪಂಚ ಪ್ರಾಣಗಳನ್ನು ನಾವು ಏನು ಹೇಳ್ತೀವೋ ಗಾಳಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಇದಕ್ಕೆ ಪ್ರಾಣಮಯ ಕೋಶ ಅಂತ ಹೇಳ್ತಾರೆ. ಇದಕ್ಕೂ ಸ್ವಲ್ಪ ಒಳಗಡೆ ಮನೋಮಯ ಕೋಶ, ಮೈಂಡ್ ಇದೆ, ಬುದ್ಧಿ ಅಂತ ಹೇಳ್ತೀವಲ್ಲ, ಮನಸ್ಸು ಅಂತ ಹೇಳ್ತೀವಿ, ಇವೆಲ್ಲ ಇದೆ. ಅದಕ್ಕೂ ಇನ್ನೂ ಒಳಗಡೆಗೆ ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಿ. ಮನಸ್ಸಿನ ಒಳಗಡೆ ಮತ್ತೆ ವಿಜ್ಞಾನಮಯ ಕೋಶ. ವಿಜ್ಞಾನಕ್ಕೆ ಅಂದರೆ ನೀವು ಈ IQ ಲೆವೆಲ್ ನಿಮ್ಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ. IQ ಅಂದರೆ ಕೋಶಂಟ್ ಅಂತ ಹೇಳ್ತೀವಲ್ಲ, ಇಂಟೆಲಿಜೆಂಟ್ ಕೋಶಂಟ್, ಅದೇ ವಿಜ್ಞಾನಮಯ ಕೋಶ. ಅದ್ರ ಒಳಗಡೆ ಆನಂದಮಯ ಕೋಶ ಅಂದರೆ ಬ್ಲಿಸ್, ಸಂಪೂರ್ಣ ಆನಂದ. ಇಷ್ಟು ಕೋಶಗಳಿದೆ. ಈ ಕೋಶಗಳನ್ನು ನಾವು ಟ್ಯಾಬ್ಲೆಟ್ ತೊಗೊಂಡಾಗ ಏನಾಗುತ್ತೆ, ಅನ್ನಮಯ ಕೋಶ ಸರಿಯಾಗುತ್ತೆ, ಅಥವಾ ವ್ಯಾಯಾಮಗಳನ್ನು ಮಾಡೋದ್ರಿಂದ ಅನ್ನಮಯ ಕೋಶ ಸರಿಯಾಗುತ್ತೆ. ಒಳಗಡೆ ಇರುವಂತಹ ಗಾಳಿ ಇದೆಯಲ್ಲ, ಗಾಳಿಯ ಕೋಶಗಳಿದಾವಲ್ಲ, ಸರಿ ಮಾಡ್ಬೇಕಂದ್ರೆ ಪ್ರಾಣಾಯಾಮ ಮಾಡಬೇಕು. ಅದಕ್ಕೆ ಪ್ರಾಣಾಯಾಮ. ಇದಕ್ಕೂ ಒಳಗಡೆ ಇರುವಂತಹ ಮನೋಮಯ ಕೋಶ ಇದೆಯಲ್ಲ, ಮನೋಮಯ ಕೋಶವನ್ನು ಶುದ್ಧಿ ಮಾಡಬೇಕು. ಈ ಹೆಂಗೆ ನಾವು ಅನ್ನಮಯ ಕೋಶಕ್ಕೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದ್ವಿ, ಅಂಡ್ ಮನೋಮಯ ಯಾವ್ದಿದ್ರಿ ಪ್ರಾಣಮಯ ಕೋಶಕ್ಕೆ ಯಾವ್ದು ಪ್ರಾಣಾಯಾಮವನ್ನು ಹೇಗೆ ಮಾಡಿದ್ವಿ, ಹಂಗೆ ನೆಕ್ಸ್ಟ್ ಮನೋಮಯ ಕೋಶವನ್ನು ಶುದ್ಧಿ ಮಾಡಬೇಕು. ಅದಕ್ಕೂ ಶಕ್ತಿ ತುಂಬಬೇಕು ಅಂದರೆ ಈ ಎಲ್ಲ ಶ್ಲೋಕಗಳನ್ನು ಅರ್ಥಸಹಿತವಾಗಿ ಅದನ್ನು ಪಠನೆ ಮಾಡಬೇಕು. ಅರ್ಥರಹಿತವಾಗಿ, ಅರ್ಥ ಗೊತ್ತಿಲ್ಲದೆ ಪಠನೆ ಮಾಡಿದ್ರೆ ಅನ್ನಮಯ ಕೋಶಕ್ಕೆ ಶಕ್ತಿ ತುಂಬುತ್ತೆ, ಈ ಫಿಸಿಕಲ್ ಬಾಡಿಗೆ ಆಕ್ಟಿವಿಟಿಗೆ ಶಕ್ತಿ ತುಂಬುತ್ತೆ, ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಎಲ್ಲದೂ ಹೌದು. ಮನಸ್ಸಿಗೆ ಒಂದು ತೃಪ್ತಿ ಬರಬೇಕಲ್ಲ, ಅದು ಜಾಸ್ತಿ ಆಗಬೇಕಂತಂದರೆ ಅರ್ಥ ಸಹಿತವಾಗಿ ಓದಬೇಕು. ಆವಾಗ ಮನೋಮಯ ಕೋಶ ವರ್ಧನೆಗೊಳ್ಳುತ್ತೆ, ಶಕ್ತಿ ಎನರ್ಜೆಟಿಕ್ ಅಂತ ಹೇಳ್ತಾರಲ್ಲ, ಆ ಒಂದು ಶಕ್ತಿ ಆವಿಷ್ಕಾರ ಆಗುತ್ತೆ. ಅದಕ್ಕೆ ನಮ್ಮ ಋಷಿಮುನಿಗಳದ ನಾವು ಫೋಟೋಗಳನ್ನು ನೋಡಿದಾಗ ಅವ್ರ ಹಿಂದ್ಗಡೆ ಒಂದು ಪ್ರಭಾವಳಿ ಇರುತ್ತೆ, ಆರಾ ಅಂತ ಹೇಳ್ತೀವಿ. ಹೌದು, ಒಂಥರ ಗೋಲ್ಡನ್ ಆರ್ಟಿಸ್ಟ್ ಬಂದಿರುತ್ತೆ. ಅದು ನಾವು ಕಲ್ಪನೆ ಮಾಡಿದ್ರೂ ಕೂಡ, ಈಗ ನೀವು ವಿವೇಕಾನಂದರದ್ದು ರಾಮಕೃಷ್ಣ ಪರಮಹಂಸರದೆಲ್ಲ ನಾವು ಕಥೆಗಳನ್ನು ಕೇಳ್ತೀವಿ. ವಿವೇಕಾನಂದರ ತಲೆ ಮೇಲೆ ರಾಮಕೃಷ್ಣ ಕೈ ಇಟ್ಟರು, ಶಕ್ತಿ ಬಂದಂಗಾಯ್ತು, ವೈಬ್ರೇಷನ್ ಆಯಿತು ಅಂತ ಹೇಳೋದೆಲ್ಲ ಕೇಳಿರ್ತೀವಿ. ಅಂದರೆ ಆ ದೇಹದಲ್ಲಿ ಆ ಥರ ಶಕ್ತಿ ತುಂಬ್ಕೊಂಡಿರುತ್ತೆ ಅಂತ ಅರ್ಥ. ಆ ವ್ಯಕ್ತಿ ಹತ್ರ ಹೋದಾಗಲೂ ಕೂಡ ಆ ಒಂದು ಪಾಸಿಟಿವ್ ಎನರ್ಜಿನ ಗೇನ್ ಮಾಡ್ತಾನೆ. ಹೇಗೆ ಅಂತಂದ್ರೆ ಅವ್ರ ಮನೋಮಯ ಕೋಶ ಸಮೃದ್ಧವಾಗಿರ್ತವೆ, ಪ್ರಾಣಮಯ ಕೋಶ ಸಮೃದ್ಧವಾಗಿರ್ತದೆ, ಅನ್ನಮಯ ಕೋಶನೂ ಅಷ್ಟು ಶುದ್ಧವಾಗಿರ್ತವೆ. ಇದ್ರ ಒಳಗಡೆ ಇರುವಂತಹದ್ದು ವಿಜ್ಞಾನಮಯ ಕೋಶ. ಈಗ ನಾನು ನಿಮ್ಮನ್ನು ನೋಡಿದಾಗ ಇವರು ನಮ್ಮ ಮಿತ್ರ ಅಂಥೇಳಿ ನಮ್ಗೆ ಇವತ್ತು ನೆನಪಾಗುತ್ತೆ. ನಾಳೆನೂ ಮತ್ತೆ ಬಂದಾಗ ನಿಮ್ಮನ್ನು ನೋಡಿದಾಗ ಇವ್ನು ನನ್ನ ಮಿತ್ರ ಅಂತಲೇ ಅನ್ಸುತ್ತೆ, ನನ್ನ ಫ್ರೆಂಡ್ ಅಂತಲೇ ಅನ್ಸುತ್ತೆ. ನೀನು ಯಾರು ಅಂತ ನಾನು ಕೇಳಲ್ಲ. ಯಾಕಂತಂದರೆ ಆ ವಿಜ್ಞಾನಮಯ ಕೋಶ ಎಷ್ಟು ದಿನ ಆ್ಯಕ್ಟಿವ್ ಆಗಿ ಶಕ್ತಿಯುಕ್ತವಾಗಿರುತ್ತೋ ಕೇಳೋದು, ಹೇಳೋದು, ನೆನ್ಪಿಟ್ಕೊಳ್ಳೋದು ಅಷ್ಟು ಸರಿಯಾಗಿ ಗೊತ್ತಾಗುತ್ತೆ. ಈ ಉದಾಹರಣೆಗೆ ನಾವು ಬಸ್ನಲ್ಲಿ ಹೋಗ್ತಾ ಇದ್ದಾಗ ಸುಮ್ಮನೆ ಕಿಟಕಿ ಹೊರಗಡೆ ತಲೆ ಹಾಕಿ ಕುತ್ಕೊಂಡು ನೋಡ್ತಾ ಇರ್ತೀವಿ, ಎಲ್ಲದನ್ನು ಗಮನಿಸಿರಲ್ಲ ನಾವು, ಸುಮ್ಮನೆ ನೋಡ್ತಾ ಇರ್ತೀವಿ. ಆವಾಗ ಏನಂತಂದರೆ ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಡೆಡ್ ಆಗಿದೆ ಅಂತ ಅರ್ಥ, ಡಿಮಿನಿಶ್ಡ್ ಆಗಿದೆ. ಪ್ರಾಣಮಯ ಕೋಶ ಉಸಿರಾಡ್ತಾ ಇದೆ, ಕಣ್ಣು ಓಪನ್ ಇದೆ, ಅದು ನಾವು ಎಲ್ಲದೂ ರಿಸೀವ್ ಮಾಡಲ್ಲ. ಕಾರಣ ಏನು ಅಂತಂದರೆ ವಿಜ್ಞಾನಮಯ ಕೋಶ, ಮನೋಮಯ ಕೋಶ ಇನ್ಆಕ್ಟಿವ್ ಇದೆ, ಅಲ್ಲಿ ಆ್ಯಕ್ಟಿವ್ ಇರಬೇಕು ಅಂತಂದರೆ ಈ ಶ್ಲೋಕಗಳನ್ನು ನಿರಂತರವಾಗಿ ತುಂಬ ಸಲ ಹೇಳಬೇಕು. ಅದರ ಅರ್ಥಸಹಿತವಾಗಿ ಹೇಳಿದಾಗ ಅದರ ಪ್ರಭೆ, ಶಕ್ತಿ ಅನ್ನುವಂಥ ಜಾಸ್ತಿ ಆಗುತ್ತೆ. ಹಾಗಾಗಿ ಈ 5 ಕೋಶಗಳಿಗೆ ಶಕ್ತಿ ತುಂಬಬೇಕು. 5ನೇ ಕೋಶಕ್ಕೆ ಶಕ್ತಿ ತುಂಬುವಂಥ ಅವಶ್ಯಕತೆನೇ ಇಲ್ಲ. ಅದು ಬ್ಲಿಸ್ ಅಂತ ಹೇಳ್ತೀವಿ, ಸೋಲ್ ಅಂತ ಹೇಳ್ತೀವಿ, ಸಂಪೂರ್ಣವಾಗಿ ಎನರ್ಜೆಟಿಕ್. ಅದು ಸ್ಪಿರಿಚುವಲ್ ಜರ್ನಿ ಒಳಗೆ ಹೋದಾಗ ಅದು ಆಗುತ್ತೆ. ಓಕೆ. ಈ ಉದಾಹರಣೆಗೆ ಈಗ ಎಲೆಕ್ಟ್ರಿಕ್ ಅನ್ನುವಂತಹದ್ದನ್ನು ತೊಗೊಂಡ್ರೆ, ಆ ಎಲೆಕ್ಟ್ರಿಕ್ ನಾವು ಬಲ್ಬನ್ನು ಹಾಕಿದಾಗ ಲೈಟ್ ಕೊಡುತ್ತೆ, ಅದನ್ನು ತಪ್ಪಿಸಿ ನಾವು ಫ್ಯಾನ್ ಹಾಕಿದಾಗ ಗಾಳಿ ಕೊಡುತ್ತೆ. ಅಥವಾ ಮಿಕ್ಸಿನ ಇಟ್ಟಾಗ ಅದು ನಮಗೆ ಹೀಗೆ ವಸ್ತುಗಳನ್ನು ಹೇಗೆ ನಾವು ಬದಲಾವಣೆ ಮಾಡ್ದಂಗೆ. ಆದರೆ ಅದ್ರ ಹಿಂದ್ಗಡೆ ಇರುವಂಥ ಬ್ಯಾಕ್ಗ್ರೌಂಡ್ ಏನು ಶಕ್ತಿ ಇದೆಯಲ್ಲ, ಅದು ಎಲೆಕ್ಟ್ರಿಕ್ಕೆ. ಕರೆಂಟ್ ಏನು ಪಾಸ್ ಆಗ್ತಾ ಇದೆಯೋ ಅದು ಅದೇ ಆನಂದಮಯ ಕೋಶ. ಅದು ಇರೋದ್ರಿಂದ ಉಳಿದೆಲ್ಲ ಕೋಶಗಳು ಕೆಲಸ ಮಾಡ್ತಾ ಇರ್ತವೆ. ಕೆಲವೊಮ್ಮೆ ಶಕ್ತಿಯನ್ನು ಕಳ್ಕೊಂಡಾಗ ನಾನು ಏನು ಮಾಡಬೇಕು ಹೇಳೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿರುವಂತಹ ವರ್ಕನ್ನು ನಾವು ಮಾಡಿದಾಗ ಶಕ್ತಿ ತುಂಬಿಕೊಳ್ತೀವಿ. ಇದೇ ಪಂಚಕೋಶ ಥಿಯರಿ. ಈ ಶ್ಲೋಕಗಳು ನೀವು ಕೇಳಿರುವಂತಹ ಪ್ರಶ್ನೆ, ಮಂತ್ರ ಅರ್ಥ ಮಾಡ್ಕೊಂಡು ಪ್ರಯೋಜನ ಏನು, ಅರ್ಥ ಮಾಡ್ಕೊಳ್ಳದೆ ಓದಿದ್ರೆ ಏನು ಪ್ರಯೋಜನ, ಅರ್ಥ ಮಾಡ್ಕೊಳ್ಳದೆ ಓದಿದರೆ ಇದೆಲ್ಲ ಪ್ರಯೋಜನ ಇದೆ, ಅರ್ಥ ಮಾಡ್ಕೊಂಡು ಹೋದರೆ ಕೋಶಗಳಿಗೆಲ್ಲ ಶಕ್ತಿ ತುಂಬುತ್ತೆ. ಇದು ವಿಶೇಷತೆ. ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆ
ವೇದಗಳನ್ನು ಅರ್ಥ ಮಾಡಿಕೊಂಡು, ಆಕಾಶದಲ್ಲಿ ಸಂಚರಿಸ್ತಾ ಇರುವಂತಹ ವೇದಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಭವಿಸಿ ತಮ್ಮ ಶಿಷ್ಯಂದರಿಗೆ ಅವರು ತಿಳಿಸಿರುವಂತಹ ಸರ್ ನೀವೇನಂದ್ರೆ ಆಕಾಶಗಳಲ್ಲಿ ಸಂಚರಿಸುವಂತಹ ವೇದಗಳು ಅಂತ ಹೇಳ್ತಾರೆ. ಹೇಗಂತಂದ್ರೆ ಯಸ್ಯ ನಿಶ್ವಸಿತಂ ವೇದಾಹ ಅಂತ ಹೇಳ್ತಾನೆ. ಅಂದ್ರೆ ಯಸ್ಯ ನಿಶ್ವಸಿತಂ ಅಂದ್ರೆ ನಾವು ಉಸಿರನ್ನು ತಗೊಳ್ತೀವಿ, ಉಸಿರನ್ನು ಹೊರಗಡೆ ಬಿಡ್ತೀವಿ, ಕಷ್ಟ ಆಗಲ್ಲ ನಮಗೆ. ಇದೇ ತರಹ ಪರಮಾತ್ಮನಿನ ಉಸಿರಾಟ ತರಹ ಇದೆ ಅಂತೆ ವೇದಗಳು, ಆಕಾಶದಲ್ಲಿ ಸಂಚರಿಸ್ತಾ ಇದ್ದಾವೆ ಅಂತ ಹೇಳ್ತಾರೆ. ಆಕಾಶದಲ್ಲಿರುವಂತಹ ವೇದಗಳನ್ನು ನಾವು ರಿಸೀವ್ ಮಾಡಬೇಕು. ಈಗ ಉದಾಹರಣೆಗೆ ಹೇಗೆ ರಿಸೀವ್ ಮಾಡ್ತೀವಿ ಅಂತಂದ್ರೆ, ಈಗ ಅಮೇರಿಕಾದಲ್ಲಿ ಏನೋ ಒಂದು ಪ್ರೋಗ್ರಾಮ್ ನಡೀತಾ ಇದ್ರೆ ನಾನಿರೋದು ಇಲ್ಲಿ, ಅಲ್ಲಿರೋ ಪ್ರೋಗ್ರಾಮ್ನ ರಿಸೀವ್ ಮಾಡ್ತೀನಿ. ಹೇಗೆ ನನ್ನ ಮೊಬೈಲಲ್ಲಿ ನೋಡ್ತೀನಿ, ಈ ನನ್ನ ಮೊಬೈಲಿಂದ ಆ ಒಂದು ಪ್ಲೇಸಿಗೆ ಯಾವುದೇ ಥರ ವೈರ್ ಕನೆಕ್ಷನ್ ಇಲ್ಲ. ಅದು ನಾವು ಹೆಂಗೆ ಮಾಡ್ಕೊತೀವಿ, ಇಲ್ಲಿ ಟ್ಯೂನ್ ಅಪ್ ಮಾಡ್ತೀವಿ ಅದನ್ನು. ನನ್ನ ಮೊಬೈಲಿಗೆ ನಾನು ಕನೆಕ್ಟ್ ಮಾಡ್ಕೊಳ್ತೀನಿ. ಆಗ ಸಾವಿರಾರು ಕಿಲೋಮೀಟರ್ಲಿರುವಂತಹ ವಸ್ತುಗಳು ನನ್ನ ಮೊಬೈಲಲ್ಲಿ ಕಾಣಿಸೋಕೆ ಶುರು ಆಗುತ್ತೆ. ಇದೇ ತರಹ ಈ ಎಲ್ಲ ಗ್ಯಾಜೆಟ್ಗಳನ್ನು ರೆಡಿ ಮಾಡಿರುವಂತಹ ಈ ಮಾನವ ಮಸ್ತಿಷ್ಕ ಅದೆಷ್ಟು ಪವರ್ಫುಲ್ ಅಂತಂದರೆ, ನಮ್ಮ ಬ್ರೇನು ಇದು ಸ್ಕಲ್ ಅಂತ ಹೇಳ್ತೀವಲ್ಲ, ಇದು ಕಲ್ಲಾಗ್ಬಿಟ್ಟಿದೆ, ಇದು ಬ್ಲಾಕ್ ಆಗಿಬಿಟ್ಟಿದೆ. ಇದನ್ನು ನಾನು ಪವರ್ಫುಲ್ ಮಾಡ್ಕೊಂಡು ಹೋದಾಗ ಆಕಾಶದಲ್ಲಿರುವಂತಹ ವೇದಗಳು, ಗಂಧರ್ವರು, ಯಕ್ಷರು ಎಲ್ಲರ ಜ್ಞಾನ ಬರ್ತದೆ ಅಂತ ಯೋಗ ಸೂತ್ರದ ವಿಭೂತಿ ಪಾದದಲ್ಲಿ ಹೇಳ್ತಾನೆ. ಇದಕ್ಕೆ ಶಕ್ತಿ ತುಂಬಬೇಕು ದೇಹಕ್ಕೆ. ಮನುಷ್ಯನ ಶಕ್ತಿ ತುಂಬ್ಕೊಳ್ತಾ ಹೋದಾಗ ಎಲ್ಲದನ್ನೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಹಾಗಾಗಿ ತ್ರ್ಯಂಬಕಂ ಯಜಾಮಹೇ ಮಂತ್ರವನ್ನು ಕೂಡ ಅದೇ ಅರ್ಥ ಹೇಳುತ್ತದೆ. ಯಾವುದೋ ಒಂದು ಮನುಷ್ಯ ಆರೋಗ್ಯದಲ್ಲಿ ಸಮಸ್ಯೆನ ಅನುಭವಿಸ್ತಾ ಇದ್ದಾಗ, ಅವನು ಯಾವ್ದು ಕೋಶ, ದೇಹ ಇರ್ಬೋದು, ಮನಸ್ಸಿರ್ಬೋದು, ಯಾವುದೇ ಒಂದು ಸಮಸ್ಯೆ ಇದ್ದಾಗ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನ ಮೃತ್ಯೋರ್ಮುಕ್ಷಿ ಅನ್ನೋದು ಏನಾಗುತ್ತೆ. ಶ್ಲೋಕಕ್ಕೆ ಅರ್ಥ ಏನು ಅಂತಂದರೆ, ಈ ಉರ್ವಾರುಕ ಅನ್ನುವಂತಹ ಫ್ರೂಟ್, ಉರ್ವಾರುಕ ಅನ್ನೋದು ಫ್ರೂಟ್, ಹೌದು, ಓಕೆ. ಆ ಫ್ರೂಟು ಅದು ಬಳ್ಳಿಗೆ ಅಂಟ್ಕೊಂಡಿರುತ್ತೆ. ಅದು ಪೂರ್ತಿ ಹಣ್ಣಾದಾಗ ನಾವು ತುಂಬ ಶ್ರಮ ಹಾಕಲ್ಲ, ಆಟೋಮೆಟಿಕ್ ಆಗಿ ಅದು ಬಿಟ್ಬಿಡುತ್ತೆ. ಆ ತರಹ ಮೃತ್ಯು, ನನ್ನನ್ನು ಅಂಟ್ಕೊಂಡಿರುವಂತಹ ಮೃತ್ಯು ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲಿ, ನಾನು ಚಿರಂಜೀವಿಯನ್ನು, ಆದರೆ ನಮ್ಮ ಭಾವನೆ ನನಗಷ್ಟು ದೀರ್ಘವಾಗಿರುವಂತಹ ಆಯುಷ್ಯವನ್ನು ಕರುಣಿಸು, ಹೇಗೆ ಹಣ್ಣು ಆರಾಮಾಗಿ ಬಿಟ್ಟು ಹೋಗುತ್ತೋ ಸುಲಭವಾಗಿ, ಆ ಥರ ಮೃತ್ಯು ನನ್ನನ್ನು ಬಿಟ್ಟು ಹೋಗಲಿ ಅಂತೇಳಿ ಶ್ಲೋಕದ ಅರ್ಥ, ಅದು ಮಂತ್ರದ ಅರ್ಥ. ಇದನ್ನೇ ಸ್ವಾಭಾವಿಕವಾಗಿ ಜನರು ಕೇಳ್ತಾ ಇರ್ತಾರೆ, ನನ್ನ ಸ್ನೇಹಿತರೆಲ್ಲ. ಅಲ್ಲ, ಈ ಶ್ಲೋಕದ ಅರ್ಥ ಗೊತ್ತಿದೆಯಲ್ಲ, ಅರ್ಥ ಹೇಳಿಬಿಟ್ರೆ ಸಾಕಲ್ಲ. ಹೇ ಮಹಾದೇವ, ನನಗೆ ಬಂದಿರುವಂತಹ ಈ ಮೃತ್ಯುವನ್ನು ಹೇಗೆ ಉರ್ವಾರುಕ ಹಣ್ಣು ಬಿಟ್ಟು ಹೋಗುತ್ತೆ ಆ ಥರ ಬಿಟ್ಬಿಡು ಅಂತ 2 ಸಲ 3 ಸಲ 108 ಬಾರಿ ಹೇಳ್ಬೋದು. ಲಾಜಿಕಲ್ ಕ್ವಶನ್. ಇದು ಲಾಜಿಕಲ್ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅರ್ಥ ಏನಂತಂದರೆ, ಮುಖದಲ್ಲಿ ಬಾಯಲ್ಲಿ ಎಕ್ಸಸೈಸ್ ಆಗಬೇಕು. ಎಕ್ಸಸೈಸ್ ಆದಾಗ ಪ್ರಾಣಮಯ ಕೋಶದಿಂದ ಒಂದು ಕರೆಂಟು ಫ್ರೀಕ್ವೆನ್ಸೀಸ್ ಎಲ್ಲ ಮ್ಯಾಚ್ ಆಗಬೇಕು. ಈ ಅನ್ನಮಯ ಕೋಶದಲ್ಲಿ ನಾನು ಹೇಳಿರುವಂತಹ ನಾಲಿಗೆಯಲ್ಲಿ ಉಚ್ಚಾರಣೆ ಮಾಡಿರುವಂತಹ ಏನು ಮಂತ್ರ ಅಕ್ಷರಗಳಿರೋ ಶಕ್ತಿಯನ್ನು ನಾವು ಒಳಗಡೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತವೆ. ಅದಕ್ಕೆ ಲೈಕ್ ಆ ಸಂಸ್ಕೃತ ಲ್ಯಾಂಗ್ವೇಜ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ. ಆ ಫಿಸಿಕಲ್ ಎಕ್ಸಸೈಸ್ ಆಗುತ್ತೆ. ನಾವು ಆಡೋ ಭಾಷೆಯಲ್ಲಿ ಮಾತಾಡಿದ್ರೆ ಅದು ಫ್ರೀಕ್ವೆನ್ಸಿ ಮ್ಯಾಚ್ ಆಗಿಲ್ಲ, ಅದ್ರದ್ದು ಪವರ್ ಇಂಪ್ಯಾಕ್ಟ್ ಆಗಲ್ಲ. ಅದಕ್ಕೆ ನಾವು ವ್ಯಾಧಿಜವ್ಯಾಧಿ ಅಂತ ಹೇಳ್ತಾರೆ. ಮನಸ್ಸಿಂದ ಆದಿ ಅಂದ್ರೆ ಮನಸ್ಸಿನಿಂದ ರೋಗಗಳು ಬರ್ತಾವಂತೆ. ಕೆಲವು ವ್ಯಾಧಿ ರೋಗದಿಂದ ವಾತಪಿತ್ತ ದೋಷಗಳು. ಈ ಆದಿಜ ವ್ಯಾಧಿಗಳು ಅಂತಂದ್ರೆ ಇವನ್ನೆಲ್ಲ ಸರಿಪಡಿಸಲಿಕ್ಕೆ ಮೃತ್ಯುಂಜಯಾದಿ ಮಂತ್ರಗಳು ಬೇಕು. ಈಗ ಅಕ್ಷರಗಳನ್ನ ನಾವು ಯಾಕೆ ಮಂತ್ರಗಳನ್ನ ಉಚ್ಚಾರಣೆ ಮಾಡಬೇಕು? ತಪ್ಪು ಉಚ್ಚಾರಣೆ ಮಾಡಿದ್ರೆ ಏನಾಗುತ್ತೆ? ಈಗ ಅರ್ಥವನ್ನ ಹೇಳೋದ್ರಿಂದ ಅಷ್ಟು ಪ್ರಯೋಜನ ಇಲ್ಲ, ಶ್ಲೋಕವನ್ನೇ ಪಠಣೆ ಮಾಡಬೇಕು ಅಂತ ಹೇಳಿದ್ವಿ. ಶ್ಲೋಕ ಪಠಣೆ ಮಾಡಬೇಕು, ತಪ್ಪು ಉಚ್ಚಾರಣೆ ಮಾಡಿದ್ರೆ ಏನಾಗುತ್ತೆ? ನಮ್ಗೆ ಗೊತ್ತಿರಂಗಿಲ್ಲ, ಲೈಕ್ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ ನಂಗೆ ಗೊತ್ತು. ಅಕಸ್ಮಾತ್ ಗೊತ್ತಿಲ್ಲಾರ್ದೆ ಅಕಸ್ಮಾತ್ ಮಾತಾಡಿದ್ವಿ ಅಂತಂದ್ರೆ ಇಂಪ್ಯಾಕ್ಟ್ ಅದರ ಫಲನೂ ಬ್ಯಾಡ್ ಆಗೇ ಬರುತ್ತೆ ಅರ್ಥ. ಇದಕ್ಕೆ ವೇದದಲ್ಲಿ ಒಂದು ಕಥೆ ಬರುತ್ತೆ. ಇಂದ್ರ ಅನ್ನುವಂಥವನು ಸ್ವರ್ಗದ ಅಧಿಪತಿ ರಾಜ. ಅವನ ನೇತೃತ್ವದಲ್ಲಿ ಎಲ್ಲ ದೇವಾನುದೇವತೆಗಳು ಇರ್ತಾರೆ. ಆ ಇಂದ್ರ ಅವನ ಆಸ್ಥಾನದಲ್ಲಿ ಒಬ್ಬರು ಕುಲಪುರೋಹಿತರಂತ ಬೃಹಸ್ಪತಿ ಆಚಾರ್ಯರು ಇರ್ತಾರೆ. ಶುಕ್ರಾಚಾರ್ಯರು ರಾಕ್ಷಸರಿಗೆ ಗುರುಗಳು, ಬೃಹಸ್ಪತಿ ಆಚಾರ್ಯರು ದೇವಾನುದೇವತೆಗಳಿಗೆ ಗುರುಗಳು ಅಂತ ಹೇಳ್ತಾರೆ. ಪ್ರತಿಯೊಂದು ಆಸ್ಥಾನದಲ್ಲಿ ಗುರುಗಳು ಇರಬೇಕು. ಗುಕಾರ ಅಂಧಕಾರ ಸ್ಯಾತ್, ರುಕಾರ ತನ್ನಿರೋಧಕ. ಅಂದರೆ ಗು ಅಂದರೆ ಇಗ್ನೋರೆನ್ಸ್ ಅಂತ ಅರ್ಥ, ರು ಅಂದರೆ ರಿಮೂವರ್ ಅಂತ ಅರ್ಥ. ಒನ್ ಹೂ ರಿಮೂವ್ಸ್ ಇಗ್ನೋರೆನ್ಸ್ ಹಿ ಇಸ್ ಕಾಲ್ಡ್ ಗುರು. ಓಕೆ. ಹಾಗೆ ಗುರುದು ಅರ್ಥ ಹೇಳಿದ್ರಿ? ಹೌದು. ಗು ಅಂದರೆ ಇಗ್ನೋರೆನ್ಸ್, ರು ಅಂತಂದರೆ ಹೂ ರಿಮೂವ್ಸ್ ಇಗ್ನೋರೆನ್ಸ್ ಇಸ್ ಗುರು. ವಾವ್. ಅದಕ್ಕೆ ಗುಕಾರ ಅಂಧಕಾರ, ರುಕಾರ ತನ್ನಿರೋಧಕ ಅಂದರೆ ರಿಮೂವ್ ಅಂತ ಅರ್ಥ. ಆ ಥರ ಅಜ್ಞಾನವನ್ನು ರಿಮೂವ್ ಮಾಡುವಂತಹ
ಅಥವಾ ಜ್ಞಾನವನ್ನು ಕೊಡುವಂಥವರು ಗುರುಗಳು ಪ್ರತಿಯೊಬ್ಬರ ಆಸ್ಥಾನದಲ್ಲೂ ಇರ್ತಿದ್ರು. ಮಹಾರಾಜರ ಈಗ ಕಲಿಯುಗದವನ್ನು ಬಿಟ್ಟು ಆಲ್ಮೋಸ್ಟ್ ದ್ವಾಪರ ಯುಗದ ತನಕ ಎಲ್ಲ ಮಹಾರಾಜರ ಗುರುಗಳು ಇರ್ತೀವಿ, ಆಸ್ಥಾನ ವಿದ್ವಾಂಸರು ಅಂತ ಇಟ್ಕೊಳ್ತೀವಿ. ನಾವು ಭೋಜರಾಜನ ಕಾಳಿದಾಸನ ಕಥೆಗಳೆಲ್ಲ ಕೇಳಿರ್ತೀವಿ. ಈ ಥರ ಇಂದ್ರನ ಆಸ್ಥಾನದಲ್ಲಿರುವಂತಹ ಬೃಹಸ್ಪತಿ ಆಚಾರ್ಯರಿಗೆ ಇಂದ್ರನಿಗೆ ಏನೋ ಒಂದು ವಾಗ್ವಾದ ಆಗಿ ಬೃಹಸ್ಪತಿ ಆಚಾರ್ಯರು ಸ್ವರ್ಗದ ಆಸ್ಥಾನವನ್ನು ಬಿಟ್ಟು ಕುಲ ಪುರೋಹಿತರ ಸ್ಥಾನವನ್ನು ತ್ಯಜಿಸಿ ಹೋಗ್ಬಿಡ್ತಾರೆ. ಆಗ ಇಂದ್ರನಿಗೆ ಹೋಮ ಹವನಗಳನ್ನು ಮಾಡೋಕ್ಕೆ, ತಾನು ಮಾಡುವಂತಹ ಕೆಲಸ ಸರಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಯಾರೂ ಸಿಕ್ಕಿಲ್ಲ. ಆವಾಗ ಅಂದರೆ ಜ್ಞಾನವನ್ನು ಕೊಡುವವರು, ಮಾರ್ಗದರ್ಶನ ಮಾಡುವವರೇ ಇಲ್ಲದೆ ಇದ್ದಾಗ ಅದು ನಮಗೆ ಅರಾಜಕತೆ ಇದ್ದ ಹಾಗೇನೆ. ಹೌದು. ಆವಾಗ ಇವನು ಬ್ರಹ್ಮನ ಹತ್ರ ಹೋಗ್ತಾನೆ, ಹೋಗಿ ಕೇಳ್ತಾನಂತೆ, ಇಲ್ಲ ನಮ್ಮ ಆಸ್ಥಾನದಲ್ಲಿ ಗುರುಗಳಿಲ್ಲ, ಗುರುಗಳನ್ನು ನಾವು ಇಲ್ಲದೆ ಇದ್ರೆ ನಾವು ನಡೆಸೋದು ಕಷ್ಟ, ಒಂದು ಗುರುಗಳನ್ನು ಮಾಡಿಕೊಡಿ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮ ಹೇಳ್ತಾನೆ, ಹೀಗೆ ಒಂದು ತುಂಬ ದೂರದಲ್ಲಿರುವಂತಹ ಪರ್ವತದಲ್ಲಿ ಒಂದು ಶ್ರೇಷ್ಠ ವ್ಯಕ್ತಿ ಇದ್ದಾನೆ, ಅವನನ್ನು ನೀವು ಅಪ್ರೋಚ್ ಮಾಡಿ, ಅವನು ನಿಮಗೆ ಎಲ್ಲ ಮಾರ್ಗದರ್ಶನ ಮಾಡಿ, ಅವ್ನು ನಿಮ್ಮ ಗುರುಗಳಾಗಿ ಸ್ವೀಕರಿಸಿ ಅಂತ ಹೇಳಿ ಅವರನ್ನು ಕಳಿಸ್ತಾನೆ. ಅವನು ಸೀದಾ ಆ ಪರ್ವತ ಶಿಖರಕ್ಕೆ ಹೋಗಿ ಇವನು ಅನುಷ್ಠಾನದಲ್ಲಿದ್ದಿರ್ತಾನೆ, ಅವನನ್ನು ಅಪ್ರೋಚ್ ಮಾಡ್ತಾನೆ. ಯಾರು ಅನುಷ್ಠಾನದಲ್ಲಿರ್ತಾರೆ? ಅನುಷ್ಠಾನದಲ್ಲಿರುವಂತಹ ವ್ಯಕ್ತಿಯ ಹೆಸರೇ ವಿಶೇಷ, ವಿಶ್ವರೂಪ ಅಂತ ಅರ್ಥ. ಆ ವ್ಯಕ್ತಿಯ ದೇಹ ಅರ್ಧ ದೇಹ ದೇವಾನುದೇವತೆಗಳಿಂದ ಮಾಡಿರುವಂತಹ ದೇಹ, ಅಂದರೆ ಪಾಸಿಟಿವ್ ಎನರ್ಜಿ ಇದೆ. ಇನ್ನು ಅರ್ಧ ದೇಹ ರಾಕ್ಷಸರಿಂದ ರಾಕ್ಷಸ ದೇಹ. ಅದು ಯಾಕೆ ಆಗಿದೆ ಅಂತಂದರೆ ತಾಯಿ ರಾಕ್ಷಸ, ತಂದೆ ದೇವ, ಈ ಕಾಂಬಿನೇಷನ್ ಆಗಿರುವಂತಹ ಶರೀರವೇ ವಿಶ್ವರೂಪ. ಅವನು ಅರ್ಧ ಭಾಗದಲ್ಲಿ ವೇದ ಮಂತ್ರಗಳನ್ನೆಲ್ಲ ಉಚ್ಚಾರಣೆ, ಶಾಸ್ತ್ರ, ಸಂಸ್ಕೃತ ಆದಿಗಳನ್ನ ಹೇಳ್ತಾನೆ, ಇನ್ನು ಅರ್ಧದಲ್ಲಿ ಎಲ್ಲ ನೆಗೆಟಿವ್ ಕೆಲಸಗಳನ್ನೇ ಮಾಡೋದು, ಸುರಾಪಾನ, ಇನ್ನಿತರ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಮಾಡ್ಕೊಂಡಿರ್ತಾನೆ. ಈ ಥರ ಇರುವಂತಹ ವಿಶ್ವರೂಪ ಅವನು ಜ್ಞಾನಿ, ಬ್ರಾಹ್ಮಣ. ಹಾಗಾಗಿ ಅರ್ಧ ದೇಹದಲ್ಲಿ ಬ್ರಾಹ್ಮಣನಾದರೂ ಕೂಡ ತನ್ನ ಆಸ್ಥಾನದಲ್ಲಿ ಗುರುಗಳಾಗಿ, ಆಸ್ಥಾನ ವಿದ್ವಾಂಸನಾಗಿ ತೊಗೊಂಡು ಬರ್ಬೋದು ಅಂಥೇಳಿ ಬ್ರಹ್ಮನ ಆದೇಶ ಇರೋದ್ರಿಂದ ಅವನಿಗೆ ಪ್ರಾರ್ಥನೆ ಮಾಡಿ ಅವ್ನು ಕರ್ಕೊಂಡು ಬಂದ್ಬಿಟ್ಟ. ಬ್ರಹ್ಮನ ಸಜೆಸ್ಟ್ ಮಾಡಿರ್ತಾನೆ ಅಲ್ಲಿ ಹೋಗಿ ತೊಗೊಂಡ್ಬರ್ರಿ. ಹೌದು. ಈಗ ಇಂದ್ರನ ಸ್ವರ್ಗ ಆಸ್ಥಾನಕ್ಕೆ ಬಂದು ಅವನನ್ನು ಕೂರಿಸಾಯ್ತು. ಇವನು ಒಂದು ಷರತ್ತಿದೆ ಅಂತ ಹೇಳ್ತಾನೆ. ಯಾರು? ಇವನು ವಿಶ್ವರೂಪ ಹೇಳ್ತಾನೆ. ಇಂದ್ರ ಅಂಗೀಕಾರ ಮಾಡಲೇಬೇಕು, ಯಾಕಂದ್ರೆ ಯಾರು ಗುರುಗಳಿಲ್ಲ, ಯಾರ್ಯಾರನ್ನೋ ಗುರುಗಳಾಗಿ ತರೋಕ್ಕಾಗೋದಿಲ್ಲ, ಎಲ್ಲದನ್ನು ತಿಳಿದಿರುವಂಥವನು, ಎಲ್ಲ ಕಾರ್ಯಗಳನ್ನು ಮಾಡಿಸುವಂಥವನಾಗಿರ್ಬೇಕು. ಇವನಿಗೆ ಆ ಒಂದು ಸಾಮರ್ಥ್ಯ ಇತ್ತು. ಹಾಗಾಗಿ ವಿಶ್ವರೂಪ ಒಂದು ನನ್ನ ಷರತ್ತಿದೆ ಅಂತ ಹೇಳ್ತಾನೆ ಇಂದ್ರನಿಗೆ. ಏನು ಷರತ್ತು ಅಂತ ಕೇಳಿದಾಗ ಹೇಳ್ತಾನೆ, ನನ್ನ ಅರ್ಧ ಭಾಗ ದೇವಾನುದೇವತೆಗಳಿಗೆ ಸಂಬಂಧಪಟ್ಟು ಹೋಮ ಹವನಗಳನ್ನೆಲ್ಲ ಮಾಡುತ್ತೆ ಪ್ರಾತಃ ಕಾಲದಲ್ಲಿ, ಬೆಳಿಗ್ಗೆ ಸಮಯದಲ್ಲಿ. ಮಧ್ಯಾಹ್ನದ ನಂತರ ನನ್ನ ಅರ್ಧ ಭಾಗ ರಾಕ್ಷಸಾದಿಗಳಿಗೆ ಜಯ ಆಗಲಿ, ಅವರು ಶಕ್ತಿ ತುಂಬುವಂತಹ ಹೋಮ ಹವನಗಳನ್ನು ಮಾಡ್ತೀನಿ ಅಂತ. ಈಗೇನಾಗ್ಬಿಡ್ತು, ನಿರಸ್ತ ಪಾದಪೇ ದೇಶೆ ಎರಡೋಪಿ ಧ್ರುಮಾಯತೆ ಅಂದ್ರೆ ಅರ್ಥ, ಈ ಮರಳುಗಾಡಲ್ಲಿ ಮರಗಳು ಇರೋದಿಲ್ಲ, ಆ ಪಾಪಾಚಿಕಳ್ಳಿ ಅವೇ ಒಂದು ಚಿಕ್ಕ ಚಿಕ್ಕ ಗಿಡಗಳಿರ್ತವೆ, ಅವೇ ಮರದ ಥರ ಅನಿಸುತ್ತೆ ನಮಗೆ, ಅವೇ ಮರಗಳು ಚಿಕ್ಕ ಚಿಕ್ಕದು. ಅದೇ ತರಹ ಆಗೋಯ್ತು. ಏನೂ ಇಲ್ಲದಿರೋ ಸಂದರ್ಭದಲ್ಲಿ ಬಂದಿರುವಂತಹ ಇವನೇ ದೊಡ್ಡ ಆಚಾರ್ಯ, ಈಗ ಗುರು. ಹಾಗೆ ಅವನು ಅಂಗೀಕಾರ ಮಾಡಬೇಕಾಯ್ತು. ಆಯಿತು, ನೀನು ಹೆಂಗೆ ಅನಿಸುತ್ತಾ ಹಂಗೆ ಮಾಡು ಅಂಥೇಳಿ ಇಂದ್ರ ಅವನಿಗೆ ಎಲ್ಲ ವಸ್ತು ಸಲಕರಣೆಗಳನ್ನೆಲ್ಲ ಕೊಡಿಸ್ದ. ಇವನು ಬೆಳಗ್ಗೆ ಎದ್ದವನೇ, ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಇವನ್ನೆಲ್ಲ ದೇವಾನುದೇವತೆಗಳಿಗೆ ಜಯ ಸಿಗಲಿ, ಶಕ್ತಿ ತುಂಬುವಂಥ ಕೆಲಸ ಮಾಡ್ದ. ಮಧ್ಯಾಹ್ನದಲ್ಲಿ ಅಪರಾಹ್ನದಲ್ಲಿ ಎಲ್ಲ ರಾಕ್ಷಸರಿಗೆ ಶಕ್ತಿ ತುಂಬಕ್ಕೆ ಶುರು ಮಾಡ್ದ. ರಾಕ್ಷಸ ಮತ್ತು ದೇವಾನುದೇವತೆಗಳ ಮಧ್ಯೆ ಯುದ್ಧ ಶುರುವಾಗೋದು. ಇಬ್ಬರು ಸಮರ್ಥರಾದರು, ಇಬ್ಬರಿಗೂ ಸಮಶಕ್ತಿ ಬಂತು. ಈ ಯುದ್ಧಗಳನ್ನೆಲ್ಲ ನೋಡಿ ಅವನಿಗೆ ಅನಿಸ್ತು, ಇದು ಇನ್ನು ಹೀಗೆ ಮಾಡಿದ್ರೆ ಈ ಲೋಕ ಹಾಳಾಗ್ಬಿಡುತ್ತೆ, ಈ ಲೋಕವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ನಾನು ಇವನನ್ನು ವಧೆ ಮಾಡಬೇಕು, ಆರಿಸ್ಬೇಕು ಅಂತ ಇಂದ್ರ ಡಿಸಿಷನ್ ಮಾಡಬೇಕು. ಅವನ ಹತ್ರ ಇರುವಂಥ ವಜ್ರಾಯುಧವನ್ನು ತಗೊಂಡು ಈ ವಿಶ್ವರೂಪನ ವಧೆಯನ್ನು ಮಾಡಿಬಿಟ್ಟ. ವಿಶ್ವರೂಪನ ವಧೆ ಆಗಿರುವಂತಹದ್ದು ದಿಕ್ಕುಗಳಲ್ಲಿ, ದಶ ದಿಕ್ಕುಗಳಲ್ಲೂ ಹಬ್ಬಿಯೋಯ್ತು. ಇದನ್ನು ಕೇಳಿರುವಂತಹ ಅವನ ತಂದೆ ವೃತ್ರ, ಇಂದ್ರನ ತಂದೆ ವೃತ್ರ, ವಿಶ್ವರೂಪನ ತಂದೆ, ವಿಶ್ವರೂಪನ ತಂದೆ ವೃತ್ರ ತನ್ನ ಮಗನ ವಿಶ್ವರೂಪನ ವಧೆಯನ್ನು ಮಾಡಿದ ಇಂದ್ರ ಇವ್ರ ಮೇಲೆ ನಾನು ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿ ಎಲ್ಲ ರಾಕ್ಷಸ ಕುಲದವನ್ನೆಲ್ಲ ಕರೆಸಿ ಒಂದು ದೊಡ್ಡದಾಗಿರುವಂಥ ಹೋಮವನ್ನು ಅನುಷ್ಠಾನವನ್ನು ಮಾಡ್ತಾನೆ. ಅವನ ಉದ್ದೇಶ ಏನು ಅಂತಂದರೆ, ತನ್ನ ಮಗನನ್ನು ವಧೆ ಮಾಡಿರುವಂತಹ ಇಂದ್ರನನ್ನು ಸಾಯಿಸುವಂತಹ ಪುತ್ರ ಈ ಹೋಮದಿಂದ ಉತ್ಪತ್ತಿ ಆಗಲಿ ಅಂತ ಹೇಳಿ ಹೋಮ ಶುರುವಾಯಿತು. ಎಲ್ಲ ರಾಕ್ಷಸರು ಕೂತ್ಕೊಂಡಿದ್ದಾರೆ. ರಾಕ್ಷಸರ ಕುಲಗುರು ಅಥವಾ ಆಸ್ಥಾನ ವಿದ್ವಾಂಸ ಶುಕ್ರಾಚಾರ್ಯರು ಹೋಮವನ್ನು ಶುರು ಮಾಡಿಸಿದ್ರು. ಆ ಮಂತ್ರ ಹೇಳಬೇಕಿದ್ರೆ ತಂದೆ ಅಲ್ಲಿ ಒಂದು ಮಂತ್ರ ಬರುತ್ತೆ, ಇಂದ್ರ ಶತ್ರುವರ್ಧಸ್ವ ಅಂತ ಅರ್ಥ. ಇಂದ್ರ ಶತ್ರುವರ್ಧಸ್ವ ಹೇಳಬೇಕಿದ್ರೆ ಅಕ್ಷರವನ್ನು ಈ ಉದಾತ್ತ ಅನುದಾತ್ತ ಸ್ವರಿತಗಳಿರ್ತವೆ, ಹೈಯರ್ ಟೋನ್, ಲೋವರ್ ಟೋನ್, ಎಲಾವೇಟೆಡ್ ಟೋನ್ ಅಂತ ಹೇಳಿ. ಅವನೇನು ಮಾಡ್ತಾನೆ, ಹೇಳಬೇಕಿದ್ರೆ ಹೇಳುವಂತಹ ಹೈಯರ್ ಟೋನನ್ನು ಬಿಟ್ಟು ಇಂದ್ರ ಶತ್ರುವರ್ಧಸ್ವ ಅಂತ ಹೇಳಿ ತ್ರೂ ಅನ್ನುವ ಅಕ್ಷರಕ್ಕೆ ಹೈಯರ್ ಟೋನನ್ನು ಇಟ್ಬಿಡ್ತಾನೆ. ಬಾಯಿ ತಪ್ಪಿ ಹೇಳುವಂತಹದ್ದು, ಹ್ಯೂಮನ್ ಎರರ್ ಅಂತ ಹೇಳಿದಂಗೆ ಅದು ಅಲ್ಲಾಗಿರುವಂತಹ ಎರರ್.
ಇಲ್ಲಿ ಗಾಡ್ ಎರರ್ ಮಾಡೋದು. ಗಾಡ್ ಎರರ್. ಇದೇನಾಗ್ಬಿಡ್ತು, ಆ ಒಂದು ಇಂದ್ರನಿಂದ ಸಾಯಲ್ಪಡುವಂತಹ ಮಗು ಹುಟ್ಲಿ ಅಂತ ಜನಿಸ್ಬೇಕು ಹೇಳೋದ್ರ ಬದಲು ಅರ್ಥ ಚೇಂಜ್ ಆಗಿ ಇಂದ್ರನಿಂದ ಸಾಯಿಸಲ್ಪಡುವಂತಹ ಮಗು ಹುಟ್ಲಿ ಅಂತ ಆಗೋಯ್ತು. ಇಂದ್ರನಿಂದ ಸಾಯಿಸಲ್ಪಡುವಂಥ ಮಗು. ಹಾಂ, ಅ ಚೈಲ್ಡ್ ಶುಡ್ ಬಾರ್ನ್, ಶುಡ್ ಗೆಟ್ ಬರ್ತ್, ಹಿ ಶುಡ್ ಬಿ ಕಿಲ್ಡ್ ಬೈ ಇಂದ್ರ. ಅವನು ಇಂದ್ರನನ್ನೇ ಸಾಯಿಸಬೇಕು. ಅಂದರೆ ಮೊದಲ ಅರ್ಥ ಏನಿತ್ತು, ಇಂದ್ರನನ್ನ ಸಾಯಿಸುವಂತಹ ಮಗು ಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಇಟ್ಕೊಂಡಿದ್ದ. ಆದರೆ ತಪ್ಪು ಉಚ್ಚಾರಣೆ ಮಾಡಿ ಇಂದ್ರನಿಂದ ಸಾಯಿಸಲ್ಪಡುವಂತಹ ಮಗು ಬರಲಿ ಅಂತ ಹೇಳಿ ವೇಸ್ಟ್, ಪೂರ್ತಿ ವೇಸ್ಟ್ ಆಗ್ತದಲ್ಲ. ಬ್ರಹ್ಮ ಆಶೀರ್ವಾದ ಮಾಡ್ದ. ಬ್ರಹ್ಮ ಏನು ಆಲ್ಟರ್ ಮಾಡೋಕ್ಕಾಗೋದಿಲ್ಲ, ನಿನ್ನ ರಿಕ್ವೆಸ್ಟ್ ಏನಿದೆ ಅವನು ಫುಲ್ಫಿಲ್ ಮಾಡ್ತಾನೆ. ಅವನು ತಥಾಸ್ತು ಅಂದ. ದಗದಗಿಸುವಂಥ ಹೋಮ ಕುಂಡದಿಂದ ಒಂದು ರಾಕ್ಷಸ ಶರೀರ ಬಂತು, ತ್ವಷ್ಟ ಅಂತ ಅವನ ಹೆಸರು. ತ್ವಷ್ಟ ಅನ್ನೋಂತ ಬಂದ, ಏನು ಮಾಡಬೇಕು ಪಿತಾ ಅಂತ ಹೇಳಿ ಅವನ ತಂದೆಯನ್ನು ಕೇಳ್ದ. ಆಗ ಇಂದ್ರನನ್ನು ನೀವು ಒದಿಸಿ ಬರಬೇಕು, ನನ್ನ ಮಗ ವಿಶ್ವರೂಪನನ್ನು ಸಾಯಿಸ್ಬಿಟ್ಟಿದ್ದಾನ, ಅವನು ಒದಿಸಿ ಬರಬೇಕು ಅಂತ ಹೇಳ್ದ. ಯುದ್ಧ ಹೊರಟಾನೆ ತ್ವಷ್ಟ. ಇಂದ್ರನ ಜೊತೆ ಘೋರವಾಗಿದ್ದ ಯುದ್ಧದಲ್ಲಿ ಕೊನೆಗೆ ಅವನು ಸಾಯ್ತಾನೆ. ಹಾಗಾಗಿ ಅಂದರೆ ಏನನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಒಂದೇ ಅಲ್ಲ, ಅದರ ತಕ್ಕದಾಗಿ ಉಚ್ಚಾರಣೆಯನ್ನು ಸಹಿತ ಮಾಡಬೇಕು. ಹಾಗೆ ಉಚ್ಚಾರಣೆಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾನೆ ಅವನು. ಇನ್ನು ಕೆಲವು ಬಹುಶಃ ನೀವು ಕೇಳಿರ್ಬೋದು, ಈ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ನಮ್ಗೆ ಹೇಳಕ್ಕೆ ಬರಲ್ಲ, ಮೊಬೈಲ್ ಹಚ್ಚಿಟ್ಬಿಡ್ತೀವಿ. ಈಗ ನಾವು ನಮ್ಮ ಆಯುರ್ವೇದದೊಳಗಡೆ ಅಕಸ್ಮಾತ್ ನಿಮ್ಗೆ ಯಾವ ಡಿಸೀಸ್ ಇತ್ತು, ಅಕಸ್ಮಾತ್ ಡಿಸೀಸ್ ನಿಮ್ಗೆ ಹೋಗ್ತಾ ಇರಲಿಲ್ಲ ಅಂತಂದರೆ ವಿಷ್ಣು ಸಹಸ್ರನಾಮ ಕೇಳ್ತಾರೆ, ಕ್ಯೂರ್ ಆಗುತ್ತೆ. ಇಲ್ಲ ಹನುಮಾನ್ ಬಾಹುಕ್ ಅಂತ ಇದು ಬರುತ್ತೆ, ಬಜರಂಗ್ ಬಾಹುಕ್ ಅಂತ. ಬಜರಂಗ್ ಬಾಹುಕ್ ನೀವು ಕೇಳ್ರಿ, ಅದೆಲ್ಲ ನಿಮಗೆಲ್ಲ ಇದಾಗುತ್ತೆ. ಯಾಕಂತಂದ್ರೆ ಬಜರಂಗ್ ಬಾಹುಕ್ ಬರೆಯೋ ಟೈಮಿಗೆ ತುಳಸಿದಾಸಿಗೆ ಪೂರ್ತಿ ವಿಕಾರ, ಪ್ರತಿಯೊಂದು ಡಿಸೀಸ್ ಇತ್ತಂತ. ಆ ಟೈಮಲ್ಲಿ ಬಜರಂಗ್ ಬಾಹುಕನ್ನು ರಚಿಸ್ತಾನೆ ಅಂತಾರೆ. ರಚಿಸಿದ ಮೇಲೆ ಆ ಬರೆಯೋದ್ಮೇಲೆ ಅದು ಲೈಕ್ ಎನರ್ಜಿ ಕಾನ್ಸಂಟ್ರೇಟೆಡ್ ಆಗಿ, ಅದು ಎನರ್ಜಿ ಅವಾಗಿದ್ದು ಇದು ಎನರ್ಜಿ ಇನ್ನೊಂದು ಕಾನ್ಸಂಟ್ರೇಟೆಡ್ ಆಗಿ ಇಟ್ ಈಸ್ ಸ್ಟೇನಿಂಗ್. ಅದ್ಭುತವಾಗಿರೋ ಶಕ್ತಿ ಇದು. ಹಾಗಾಗಿ ಈ ಶಾಸ್ತ್ರಗಳಲ್ಲಿ ಹೇಳೋದು ಏನಂತಂದರೆ, ಯಾವುದೋ ಒಂದು ವಸ್ತುಗಳ ಮೂಲಕ ನಾವು ಶ್ಲೋಕಗಳನ್ನು ಹಚ್ಚಿಟ್ಟು ನಾವು ಅದನ್ನ ಕೇಳಿಸ್ಕೊಳ್ಳೋದು ಬೆಟರ್. ಆದರೆ ಅದ್ರ ಬದಲು ನಾವು ಉಚ್ಚಾರಣೆ ಮಾಡೋದೇ ಉತ್ತಮ. ಉಚ್ಚಾರಣೆ ಮಾಡಿದಾಗ ನಾನು ಮೊದಲು ಹೇಳ್ದಂಗೆ ಮುಖದಲ್ಲಿ ಬಾಯಲ್ಲಿ ಎಕ್ಸಸೈಸ್ ಆಗುತ್ತೆ, ಅದರ ಅರ್ಥವನ್ನು ತಿಳ್ಕೊಂಡಾಗ ಕೋಶಗಳಿಗೆ ಶಕ್ತಿ ತುಂಬುತ್ತೆ. ಹಾಗಾಗಿ ಕೇಳಿಸ್ಕೊಳ್ಳೋ ಜೊತೆಗೆ ನಾವು ಹೇಳಿ ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದು. ಸರ್, ಹಿಂದೂ ಮೈಥಾಲಜಿ ಒಳಗಡೆ ಮೇಜರ್ ಎಪಿಕ್ಸ್ ಅಂತಂದ್ರೆ ಯಾವುದಂದ್ರೆ ಮಹಾಭಾರತ, ರಾಮಾಯಣ, ಉಪನಿಷತ್ಸ್. ಇದ್ರೊಳಗಿನ ಸ್ಟೋರೀಸ್ ಪ್ರತಿಯೊಬ್ಬರು ಕೇಳಬೇಕು. ಅಕಸ್ಮಾತ್ ಕೇಳಿ ಅದನ್ನು ಅರ್ಥ ಮಾಡ್ಕೊಂಡ್ರಂದ್ರೆ ವಾವ್. ಓಕೆ, ಸೊ ಅಕಸ್ಮಾತ್ ನೀವು ನಂಗೆ ಆ ಸ್ಟೋರೀಸ್ ಯಾವುದನ್ನು ಹೇಳಿದ್ರಿ ಅಂತ ಯಾರು ಕೇಳ್ತಿದಾರಲ್ಲ ಅವ್ರಿಗೆ ಭಾಳ ಲೈಕ್ ಹೆಲ್ಪ್ಫುಲ್ ಆಗ್ತಿತ್ತು, ಸೊ ಬೆನಿಫಿಷಿಯಲ್ ಆಗ್ತಿತ್ತು. ಪ್ಲೀಸ್. ಈ ಉಪನಿಷತ್ತುಗಳು ಅಂತ ಹೇಳಿದಾಗ, ಉಪನಿಷತ್ತು ಅಂದ್ರೆ ಏನು ಅಂತ ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ. ಸರ್, ನಿಮಗೆ ಉಪನಿಷತ್ ಅಂತಂದ್ರೆ ಏನಂತ ಗೊತ್ತಿತ್ತು? ಉಪನಿಷತ್ ಅಂತಂದ್ರೆ ವೇದದ ಸಾರಾಂಶ ಅಂತ ಅರ್ಥ ಅಷ್ಟೇ. ಈ ವೇದಗಳನ್ನು ಎಲ್ಲರೂ ಓದೋಕೆ ಸಾಧ್ಯ ಇಲ್ಲ. ಸಾರಾಂಶ, ಅದ್ರ ಜಸ್ಟ್ ಒಂದು ಎಸೆನ್ಸ್ ಕೊಟ್ಟರೆ, ನಾವು ಟ್ಯಾಬ್ಲೆಟ್ ರೂಪದಲ್ಲಿ ಕೊಟ್ಟರೆ ನಾವು ಆರಾಮಾಗಿ ತಗೊಳ್ಬೋದು ಅಂತ ಇರುತ್ತೆ. ಅವೇ ಉಪನಿಷತ್ತು. ಸಾಮರಿಕ ಅಥವಾ ಎಲ್ಲ ವೇದಗಳ ಒಂದು ಸಾರಾಂಶ. ವಿಶೇಷವಾಗಿ 10 ಉಪನಿಷತ್ತುಗಳು ಪ್ರಮುಖ ಉಪನಿಷತ್ತುಗಳು. ಈಶ, ಕೇನ, ಕಠ, ಪ್ರಶ್ನ, ಮುಂಡಕ, ಮಾಂಡುಕ್ಯ, ಐತ್ತರೇಯ, ಛಾಂದೋಗ್ಯ, ಬೃಹದಾರಣ್ಯಕ, ಇವೆಲ್ಲ ಈ 10 ಉಪನಿಷತ್ತಿಂತ ಪ್ರಸಿದ್ಧವಾಗಿರುವಂಥ ಉಪನಿಷತ್ತುಗಳು ಹಿಂದೂ ಮೈಥಾಲಜಿಯಲ್ಲಿ. ಏನು ಹೇಳ್ತಾರೆ ಈ ಉಪನಿಷತ್ತುಗಳು ಅಂತಂದರೆ, ಈ ಕಠೋಪನಿಷತ್ ಅನ್ನುವಂಥ ಒಂದು ಕಥೆ ಬರುತ್ತೆ. ಕಠೋಪನಿಷತ್ ಇದು ಯಾವ ವೇದ ಕರೆಕ್ಟ್ ಆಗಿತ್ತು? ಇದು ತೈತ್ತರೀಯ ಉಪನಿಷತ್ತಿಗೆ ಸಂಬಂಧಪಟ್ಟಿರುವಂತಹದ್ದು. ತೈತ್ತರೀಯ ಉಪನಿಷತ್, ಬಟ್ ಯಾವ ವೇದ? ಯಜುರ್ವೇದದಲ್ಲಿ ಒಂದು ಕಾಠಕೋಪನಿಷತ್ ಅಂತ ಹೇಳಿ ಬರುತ್ತೆ. ಆ ಕಾಠಕೋಪನಿಷತ್ ಬರುವಂತಹ ಒಂದು ಕಥೆ ಏನಂತಂದ್ರೆ ಯಮ ನಚಿಕೇತ ಸಂವಾದ ಅಂತ. ಯಮ ನಚಿಕೇತ ಸಂವಾದ. ಇದರಲ್ಲಿ ಏನಾಗತ್ತೆ ಅಂತಂದ್ರೆ, ವಾಜಶ್ರವ ಅನ್ನುವಂತಹ ಮಹಾರಾಜ ಇರ್ತಾನೆ. ಅವನು ಲೋಕ ಕಲ್ಯಾಣಕ್ಕಾಗಿ ವಿಶ್ವಜಿತ್ ಅನ್ನುವಂತಹ ಒಂದು ಯಾಗವನ್ನು ಆರಂಭ ಮಾಡ್ತಾನೆ. ವಿಶ್ವಜಿತ್ ಅದು ಒಂದು ದಿನ ಮುಗಿಯುವಂಥ ಯಾಗ ಅಲ್ಲ, ಅಥವಾ ಗಂಟೆಗಳಲ್ಲಿ ಮುಗಿಯುವಂಥದ್ದಲ್ಲ, ತುಂಬಾ ದಿನಗಳ ಕಾಲ, ಅಂದರೆ ಮಾಸಗಳು, ತಿಂಗಳು, 2-3 ತಿಂಗಳುಗಳ ಕಾಲ ಮಾಡುವಂತಹ ಯಾಗ. ಇವನು ಯಾಗವನ್ನು ಆರಂಭ ಮಾಡ್ತಾನೆ. ಯಾಗದ ಕೊನೆಯಲ್ಲಿ ಅವಭೃತ ಅನ್ನುವಂತಹ ಸ್ನಾನ ಮಾಡ್ತಾರೆ. ಅಂದರೆ ಪೂಜೆಯನ್ನು ಮಾಡಿದಾಗ ಈ ಒಂದು ಕುಂಭವನ್ನು ಇಟ್ಟಿರ್ತಾರೆ, ನೀರು ತುಂಬಿಸಿ, ಆ ನೀರನ್ನು ಮೈ ಮೇಲೆ ಹಾಕ್ಕೊಂಡು ಸ್ನಾನ ಮಾಡುವಂಥದ್ದು. ಅಂದರೆ ನನ್ನ ದೇಹ ಪವಿತ್ರವಾಯಿತು, ಕೃತಾರ್ಥನಾದೆ ಎನ್ನುವಂತಹ ಭಾವನೆ ಬೆಳೆಸಿಕೊಳ್ಳುವಂತಹ ಸಂದರ್ಭ. ಆ ಅವಭೃತ ಸ್ನಾನ ಆದಮೇಲೆ ಈ ಹೋಮ ಹವನಾದಿಗಳನ್ನು 5-6 ತಿಂಗಳುಗಳ ಕಾಲ ಮಾಡಿರುವಂತಹ ಹೋಮ ಹವನಾದಿಗಳ ಪುರೋಹಿತರಿಗೆ ದಕ್ಷಿಣೆಯನ್ನು ಕೊಡುವಂತಹ ಸಂದರ್ಭ. ಎಲ್ಲ ಪುರೋಹಿತರ ಆದಿಗಳು ಎಲ್ಲ ಆಸ್ಥಾನದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಈ ವಿಶ್ವಜಿತ್ ಯಾಗದ ವಿಶೇಷತೆ ಏನು ಅಂತಂದರೆ, ಸರ್ವಸ್ವ ತ್ಯಾಗ ಅಂತ ಹೇಳ್ತಾನೆ. ಸರ್ವಸ್ವ ತ್ಯಾಗ ಅಂದರೆ ದಕ್ಷಿಣೆ ಕೊಡಬೇಕು, ಎಲ್ಲದನ್ನೂ ಕೊಡಬೇಕು. ಇವನು ಕೊನೆಯಲ್ಲಿ 0 ಬ್ಯಾಲೆನ್ಸ್ ಆಗ್ತಾನೆ, ಅದು ಸರ್ವಸ್ವ ತ್ಯಾಗ. ಏನು ಇಟ್ಕೊಳ್ಳಿಕ್ಕಿಲ್ಲ,
ಏನೇನು ಇಲ್ಲ, ಏನು ಇಟ್ಕೊಳ್ಳೋದು? ರಾಜ್ಯ ಇಲ್ಲ, ಏನು ರಾಜ್ಯವನ್ನು ಅವನು ಆಡಳಿತ ಮಾಡುವಂತಹ ಮಾನಸಿಕತೆ ಇದ್ರೆ ರಾಜ್ಯ ಮಾತ್ರ ಇಟ್ಕೊಳ್ಬಹುದು, ಇಲ್ಲ ಅಂತಂದ್ರೆ ಅದನ್ನು ಕೊಡುವಂತಹದ್ದು. ಓಕೆ. ಇಷ್ಟು ಉತ್ತಮವಾಗಿರುವಂತಹ ಲೋಕ ಕಲ್ಯಾಣಕ್ಕೆ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆ ವಿಶ್ವಜಿತ್ ಯಾಗವನ್ನು ಮಾಡಿ ಕೊನೆಯಲ್ಲಿ ಅವಭೃತ ಸ್ನಾನವನ್ನು ಮಾಡಿ ದಕ್ಷಿಣ ಕೊಡುವ ಸಂದರ್ಭದಲ್ಲಿ ಎಲ್ಲ ಪುರೋಹಿತರು ಒಬ್ಬರಾದ್ಮೇಲೆ ಬರ್ತಾ ಇದ್ದಾರೆ. ಮೊದಲನೇ ಪುರೋಹಿತರಿಗೆ ಇವರು ತನ್ನ ಕೋಶದಲ್ಲಿರುವಂತಹ ವಜ್ರದ ಒಂದು ಮಾಲೆಯನ್ನು ಹಾಕ್ತಾರೆ, ಇನ್ನೊಬ್ಬರಿಗೆ ಇನ್ನೊಂದು ಕಂಠ ಆಭರಣಗಳನ್ನೆಲ್ಲ, ಮುತ್ತು ವೈಢೂರ್ಯಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ. ಇವೆಲ್ಲ ಏನಾಗುತ್ತೆ, ಕೋಶದಲ್ಲಿ ಖರ್ಚಾಗ್ತಾ ಬರ್ತವೆ, ಬೆಳೆಯಲ್ಲ, ಖರ್ಚಾಗ್ತಾ ಬಂದಂಗೆ ಇವರಿಗೆ ಸ್ವಲ್ಪ ಚಿಂತೆ ಶುರುವಾಯಿತು. ಪುರೋಹಿತರು ಇನ್ನೂ ತುಂಬ ಜನ ಇದ್ದಾರೆ, ನಾನು ಅವರಿಗೆಲ್ಲ ಏನು ದಕ್ಷಿಣ ಕೊಡೋದು ಅಂತ ಸ್ವಲ್ಪ ಚಿಂತಾಕ್ರಾಂತ ಆಗ್ತಾ ಇದ್ದಾಗ ಕೊನೆಯಲ್ಲಿ ತನ್ನಲ್ಲಿರುವಂತಹ ಉಂಗುರಗಳನ್ನು, ಚೈನಗಳನ್ನು, ಅಂದರೆ ಕಂಠಾಭರಣಗಳನ್ನು, ಕುಂಡಲಿಗಳನ್ನ ಎಲ್ಲ ತೆಗೆದುಕೊಡ್ತಾ ಅದು ಖಾಲಿ ಆಗ್ತಾ ಬರುತ್ತೆ. ಇನ್ನು ಪುರೋಹಿತರು ಬರ್ತಾ ಇದ್ದಾರೆ ದಕ್ಷಿಣೆಯನ್ನು ತಗೊಳ್ಳೋಕೆ. ಆಗ ತನ್ನ ಮಂತ್ರಿ ಹೇಳ್ತಾನೆ, ಇನ್ನೇನಾದ್ರು ನಮ್ಮ ಆಸ್ಥಾನದಲ್ಲಿ ತಗೊಂಡ್ ಬಾ ಅಂತ ಹೇಳ್ತಾನೆ. ಆಗ ಸ್ವಾಮಿಗಳೇ, ನಮ್ಮ ಆಸ್ಥಾನದಲ್ಲಿ ಕುದುರೆಗಳಿದೆ ಅಂತ ಹೇಳ್ತಾನೆ. ಕುದುರೆಗಳಂತ ದಕ್ಷಿಣೆಯನ್ನ ಕೊಡ್ತಾನೆ. ಮತ್ತೇನಾದ್ರು ತಗೊಂಡ್ ಬಾ ಅಂತ ಆನೆಗಳನ್ನು ದಕ್ಷಿಣೆಯಾಗಿ ಕೊಡ್ತಾನೆ. ಹಸುಗಳಿವೆ, ಹಸುಗಳನ್ನು ತಗೊಂಡ್ ಬಾ, ಹಸುಗಳನ್ನು ದಕ್ಷಿಣೆಯಾಗಿ ಕೊಡ್ತಾನೆ. ಇನ್ನು ಏನು ಪುರೋಹಿತರು ಕೊಡುವಂತಹ ದಕ್ಷಿಣೆ ಕಮ್ಮಿನೇ ಆಗ್ತಾ ಇದೆ, ಪುರೋಹಿತರು ಇನ್ನೂ ಇದ್ದಾರೆ. ಅವರಿಗೆಲ್ಲ ದಕ್ಷಿಣ ಕೊಡದೆ ಕಳಿಸಿದ್ರೆ ಅದು ಅವಮಾನ, ಶಾಪ ತಟ್ಟತ್ತೆ. ಎಲ್ಲ ಭಯ ಇರೋದ್ರಿಂದ ಇನ್ನೂ ದಕ್ಷಿಣ ಕೊಡಬೇಕು ಅಂತ ಮಾನಸಿಕತೆ ಇರುವಂತಹ ಮಹಾರಾಜ ವಾಜಶ್ರವನಿಗೆ ಮಂತ್ರಿಗೆ ಕೇಳ್ತಾನೆ, ಇನ್ನೇನಾದರೂ ಉಳಿದಿದ್ಯಾ ನಮ್ಮ ಆಸ್ಥಾನದಲ್ಲಿ ಅಂತ. ಆಗ ಹೇಳ್ತಾನೆ, ನಮ್ಮ ಹಳೇ ಒಂದು ಕೊಟ್ಟಿಗೆಯಲ್ಲಿ ಒಂದಷ್ಟು ಹಸುಗಳಿದೆ, ಅವು ತಗೊಂಡು ಬರ್ಬೋದು ಅಂತ ಹೇಳ್ತಾನೆ. ಆಯಿತು, ತೊಗೊಂಡ್ಬಾ, ಅದನ್ನು ತೊಗೊಂಡ್ಬಾ ಅಂತ ಹೇಳಿ ಹೇಳ್ತಾನೆ. ಅವ್ನು ತೊಗೊಂಡು ಬರ್ತಾನೆ. ಅದು ಹೆಂಗಿರುತ್ತೆ ಅಂತಂದರೆ, ದುಗ್ಧದೋಹಾಹ ಜಗ್ಧತೃಣಾಹ ನಿರಿಂದ್ರಿಯಾಹ, ಈ ಥರ. ಅಂದರೆ ಜಗ್ಧತೃಣಾಹ ಅಂದರೆ ಹುಲ್ಲು ಹಾಕಿದರೂ ಹುಲ್ಲು ತಿಂದು ಜೀರ್ಣಿಸ್ಕೊಳ್ಳುವಂತಹ ಶಕ್ತಿ ಇಲ್ಲದೆ ಇರುವಂತಹ ಹಸುಗಳು. ನಿರಿಂದ್ರಿಯಗಳು ಅಂದರೆ ಕಣ್ಣುಗಳು, ಬಾಲ, ಕೊಂಬು ಇವೆಲ್ಲ ಕಟ್ಟಾಗಿರುವಂತಹ ಹಸುಗಳು, ವಿಕಾರವಾಗಿರುವಂಥವು. ದುಗ್ಧ ದೋಹಾಹ ಅಂದರೆ ದೋಹ ಅಂದರೆ ಹಾಲು ಕರೆಯುವಂಥದ್ದು, ಹಾಲಿನ ಕರೀಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ಹಸುಗಳು. ಇಂತಹ ಹಸುಗಳನ್ನೆಲ್ಲ ಒಂದು ಕೊಟ್ಟಿಗೆಯಲ್ಲಿ ಹಾಕಿರ್ತಾನೆ. ಈಗಿನ ಕಾಲದಲ್ಲಿ ನಾವೇನು ಮಾಡ್ತೀವಿ, ಹಸುಗಳು ಒಂದು ಸಮಯ ತನಕ ನಮ್ಗೆ ಹಾಲು ಕೊಡುವಂತಹ ಸಂದರ್ಭ ನಾವು ಇಟ್ಕೊಳ್ತೀವಿ, ಇಲ್ಲ ಅಂದರೆ ಅದನ್ನ ಕಸಾಯಿಖಾನೆಗೆ ಕಳಿಸ್ಬಿಡುವಂತಹ ಅಂಥ ಒಂದು ಮಾನಸಿಕತೆ ಈಗಿನ ಪ್ರಪಂಚದಲ್ಲಿ ಬಂದಿರುವಂಥದ್ದು. ಅದು ದುಃಖಕರ ಸಂಗತಿ. ಇವನು ಅದನ್ನೆಲ್ಲ ಇಟ್ಕೊಂಡಿದ್ದ, ಅವನು ಕೂಡ ಕಾಪಾಡ್ತಿದ್ದ. ಅವನು ದಕ್ಷಿಣೆಯಾಗಿ ಕೊಡೋಣ ಅಂತ ಹೇಳಿ ತೊಗೊಂಡು ಬರಬೇಕಿದ್ರೆ ವಾದಶ್ರವನ ಮಗ, ಚಿಕ್ಕ ಮಗ, 3 ವರ್ಷದ ಮಗ, ಆ ಕಂದಮ್ಮ ಬಂದು ಹೇಳುತ್ತೆ, ಅಪ್ಪ ನೀನು ನಮ್ಮ ಆಸ್ಥಾನದಲ್ಲಿರೋದನ್ನ ಎಲ್ಲನೂ ದಕ್ಷಿಣೆಯಾಗಿ ಕೊಡ್ತಾ ಇದೆಯಾ, ವಜ್ರ ವಿಢೂರ್ಯಗಳನ್ನೆಲ್ಲ ಕೊಟ್ಟೆ, ಈ ಕಣ್ಣಿಲ್ಲದೆ ಇರುವಂತಹದ್ದು, ಬಾಲವಿಲ್ಲದೆ ಇರುವಂತಹದ್ದು, ಹಾಲು ಕೊಡದೇ ಇರುವಂತಹ ಹಸುಗಳನ್ನೆಲ್ಲ ಕೊಟ್ಟರೆ ಪಾಪ ಬರಲ್ವಾ ನಿನಗೆ? ಪ್ರಯೋಜನ ಇಲ್ಲಲ್ಲ, ಅದ್ರದ್ದು ಏನೂ ಪ್ರಯೋಜನ ಇಲ್ಲ, ಪಾಪ ಬರುತ್ತೆ ನಿನಗೆ ಅಂತ ಹೇಳಿ ಹೇಳ್ತಾನೆ. ಇಲ್ಲ ನಾನು ಗೊತ್ತಿದೆ, ನೀನು ಹೋಗು ಅಂತ ಹೇಳ್ತಾನೆ. ಆದರೂ ಅವನು ಏನು ಕೇಳ್ಬಿಡ್ತಾನೆ, ನೀನು ಎಲ್ಲ ವಸ್ತುಗಳನ್ನು ಕೊಡ್ತಾ ಇದ್ದ ಹಾಗೆ ನನ್ನನ್ನು ಯಾರಿಗೆ ಕೊಡ್ತೀಯಾ ನೀನು ದಕ್ಷಿಣೆಯಾಗಿ ಅಂತ ಕೇಳ್ತಾನೆ. ಆಗ ಇವ್ನು ಹೇಳ್ತಾನೆ, ಇಲ್ಲ ನೀನು ಹೋಗು, ನೀನು ಬರಬೇಡ, ನಾನು ತುಂಬ ಕೆಲಸ ಪ್ರವೃತ್ತನಾಗಿದ್ದೀನಿ ಅಂತ ಹೇಳಿ ಕಳಿಸ್ತಾನೆ. ಎರಡನೇ ಬಾರಿ ಮತ್ತೆ ಬರ್ತಾನೆ ನಚಿಕೇತ, 3 ವರ್ಷದ ಬಾಲಕ. ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀಯ ದಕ್ಷಿಣೆಯಾಗಿ? ಈಗ ಸ್ವಲ್ಪ ಸಿಟ್ಟು ಬರುತ್ತೆ, ಹೋಗು ನೀನು ಆಟ ಆಡ್ಕೋ, ಚಿಕ್ಕವ್ ನೀನು ಅಂತ. 2ನೇ ಸಲನೂ ಅವನು ದೂರ ಕಳಿಸ್ತಾನೆ. 3ನೇ ಸಲನೂ ಬಂದ, ಅಪ್ಪ ಮತ್ತೆ ನನ್ನನ್ನು ಯಾರಿಗೆ ಕೊಡ್ತೀಯ ದಕ್ಷಿಣೆಯನ್ನು? ನಚಿಕೇತ. ವಾಜಶ್ರವ ತಂದೆಗೆ ಸಿಟ್ಟು ಬಂದ್ಬಿಡ್ತು, ನಿನ್ನನ್ನು ಯಮಧರ್ಮನಿಗೆ ಕೊಡ್ತೀನಿ ಅಂದ್ಬಿಟ್ಟ. ಅಂಥ ಪವಿತ್ರವಾಗಿರುವಂತಹ ಯಜ್ಞಭೂಮಿ, ಯಜ್ಞ ಕೊನೆಗೊಂಡಿದೆ, ಅವಭೃತ ಸ್ನಾನ ಆಗಿದೆ. ಈ ಸಂದರ್ಭದಲ್ಲಿ ತನ್ನ ಸ್ವಂತ ಮಗನನ್ನು ಯಮಧರ್ಮ ಅಂದರೆ ಮೃತ್ಯುವಿಗೆ ಕೊಡ್ತೀನಿ ಅಂತ ಅರ್ಥ. ಈಗ ತಂದೆಗೆ ದುಃಖ ಶುರುವಾಯಿತು. ನಾನು ಮಾತನ್ನು ಆಡ್ಬಿಟ್ಟೆ, ಅದೇನೋ ಹೇಳ್ತಾರಲ್ಲ, ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಆಡಿದ ಮಾತು ಹೋಯ್ತು. ಈಗ ನಾನೇನೋ ಈಗಿನ ಲೌಕಿಕದಲ್ಲಿ ನಾನು ಹಂಗೆ ಹೇಳಿಲ್ಲ ಅಂತ ಹೇಳ್ಬೋದು, ಆದರೆ ಆಗಿನ ಕಾಲದಲ್ಲಿ ಮಾತಿಗೆ ತಕ್ಕ ನಡ್ಕೊಳ್ಬೇಕಿತ್ತು. ತಂದೆ ಅವನ್ನ ಅವಾಯ್ಡ್ ಮಾಡ್ತಾನೆ, ಹೋಗದೇ ಇದ್ರೆ ಆಗಲ್ವಾ ಅಂತ ಹೇಳಿ. ಆಗ ಎಷ್ಟು ಬುದ್ಧಿವಂತ 3 ವರ್ಷದ ಬಾಲಕ ಅವ್ನು ಹೇಳ್ತಾನೆ, ಬಹೂನಾಮೇಮಿ ಪ್ರಥಮಃ ಬಹೂನಾಮೇಮಿ ಮಧ್ಯಮಃ ಕಿಗ್ ಸ್ವಿದ್ಯಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತಿ ಅಂತ. ಅದರರ್ಥ, ಬೇರೆಯವರ ಸಜೆಷನನ್ನು ತಗೊಳ್ಳದೇನೆ ತಾನೇ ಸ್ವಂತ ಕೆಲಸವನ್ನು ಮಾಡೋನಿಗೆ ಉತ್ತಮರು ಅಂತ ಹೇಳ್ತಾರೆ. ಬೇರೆಯವರು ಸಜೆಷನ್ ತಗೊಳ್ಳಲ್ಲ, ತಾವೇ ಸ್ವಂತ ಬುದ್ಧಿಶಕ್ತಿಯಿಂದ ಮಾಡ್ತಾರೆ, ಉತ್ತಮರು. ಇನ್ನೊಬ್ಬರ ಸಜೆಷನ್ ತಗೊಂಡ್ರು ಕೆಲಸ ಯಾರು ಮಾಡ್ತಾರೋ ಅವರು ಮಧ್ಯಮರು. ಇನ್ನೊಬ್ರು ಸಜೆಷನ್ ಕೊಟ್ಟು ಪುಷ್ ಮಾಡಿದ್ರು ಯಾರು ಕೆಲಸ ಮಾಡಲ್ವೋ ಅವರು ಅಧಮರು ಅಂತ ಅರ್ಥ. ಇವರಲ್ಲಿ ಈ 3 ಕ್ವಾಲಿಟಿಯಲ್ಲಿ ನಾನು ಉತ್ತಮನೇ ಆಗಬೇಕು. ನನ್ನ ಸ್ವಂತ ಬುದ್ಧಿಯಿಂದ ನಾನು ಯಮಲೋಕಕ್ಕೆ ಹೋಗ್ತೀನಿ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಹೌದು, ಸಶರೀರವಾಗಿ ಹೋಗ್ತಿದ್ರು, ಶರೀರ ಸಮೇತವಾಗಿ ಹೋಗ್ತಿದ್ರು ಅವರು. ಸಶರೀರವಾಗಿ ಯಮಲೋಕಕ್ಕೆ ಹೋದ. ಯಮಧರ್ಮ ಆ ಸ್ಥಾನದಲ್ಲಿ ಇಲ್ಲಾಗಿತ್ತು. ಅವನು ತನ್ನ ಕಾರ್ಯಕ್ಕಾಗಿ ಹೊರಗಡೆ ಹೋಗಿದ್ದ.
ಆಸ್ಥಾನದಲ್ಲಿ ಆ ಸ್ಥಾನದ ಸ್ವಾಮಿ ಇಲ್ಲದೇ ಇದ್ದಾಗ, ಮನೆ ಮನುಷ್ಯ ಅಂತ ಇಲ್ಲದೇ ಇದ್ದಾಗ ಹೇಗೆ ನಾವು ಮನೆ ಒಳಗಡೆ ಹೋಗಲ್ವ, ಅದೇ ತರಹ ಯಮ ಇಲ್ಲದೇ ಇದ್ದಾಗ ಯಮಧರ್ಮನ ಆಸ್ಥಾನಕ್ಕೆ ಒಳಗಡೆ ಹೋಗಿಲ್ಲ, ಹೊರಗಡೆ ಕಾಯ್ತಾ ಇದ್ದ ದ್ವಾರದಲ್ಲಿ. ಮೊದಲನೇ ದಿನ ಬಂದಿಲ್ಲ, ನಿರಾಹಾರವಾಗಿ ಕಾಯ್ತಾ ಇದ್ದ. 2ನೇ ದಿನನೂ ಯಮಧರ್ಮ ಬಂದಿಲ್ಲ, ದ್ವಾರದಲ್ಲಿ 2ನೇ ದಿನನೂ ಕಾದ, 3ನೇ ದಿನನೂ ಕಾದ. 4ನೇ ದಿನದ ಬೆಳಗ್ಗೆ ಇವನು ಯಮಧರ್ಮ ಬಂದಾಗ ಈ ಚಿಕ್ಕ ಬಾಲಕ ಯಾರು ನಮ್ಮ ದ್ವಾರದಲ್ಲಿ ಕಾಯ್ತಾ ಇದ್ದಾನಲ್ಲ, ಇವನು ಅಂತ ಪಾಪ ಮಾಡುವಂತಹ ಅಷ್ಟು ವಯಸ್ಸು ಆಗಿಲ್ಲ, ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡು ಬರುವಂತಹ ವಯಸ್ಸು ಅಲ್ಲ ಇವನು. ಇವ್ನು ಯಾಕೆ ಬಂದ ಅಂತ ಹೇಳಿ ಅವನಿಗೆ ಆಶ್ಚರ್ಯದಿಂದ ಅವನು ಕರೆದು ಮಾತಾಡ್ತಾನೆ. ಆಗ ನಾನು ಹಿಂಗೆ ಭೂಲೋಕದಿಂದ ಬಂದಿದ್ದೀನಿ ಅಂತ ಹೇಳಿದಾಗ ಇವನೇನು ಮಾಡ್ತಾನೆ, ತನ್ನ ಒಳಗಡೆ ಕರ್ಕೊಂಡು ಹೋಗ್ತಾನೆ, ಆಸ್ಥಾನದ ಒಳಗಡೆ ಕರ್ಕೊಂಡು ಹೋಗಿ ಅತಿಥಿ ಸತ್ಕಾರ ಮಾಡ್ತಾನೆ. ಆಗ ಕೇಳ್ತಾನೆ, ಸಾಕು ನಿನಗೆ ಅತಿಥಿ ಸತ್ಕಾರ ಮಾಡಿದ್ದೀನಿ, ನೀನು ಬಂದಿರುವಂತಹ ಕೆಲಸ ಇಷ್ಟೇ ಆಗಿತ್ತು, ಸುಮ್ಮನೆ ಯಮಧರ್ಮನ ಆಸ್ಥಾನ ನೋಡ್ಕೊಂಡು ಹೋಗ್ತಂತಂದ್ರೆ ಆಯಿತು, ಇನ್ನೊಮ್ಮೆ ತೋರಿಸ್ತೀನಿ, ನೋಡ್ಕೊಂಡು ವಾಪಸ್ ಭೂಲೋಕಕ್ಕೆ ಹೋಗ್ಬಿಡು ಅಂತ ಹೇಳ್ತಾನೆ. ಇಲ್ಲ ನನಗೆ ಇಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಪಡೆಯೋದಿದೆ. ಓಕೆ, ಆವಾಗ ಯಮಧರ್ಮ ಹೇಳ್ತಾನೆ, ನನ್ನ ಆಸ್ಥಾನದಲ್ಲಿ ಆಹಾರವಿಲ್ಲದೆ 3 ದಿನ ನೀನು ಕಾದಿದೆಯಾ, ನೀನು 3 ವರಗಳನ್ನು ಕೊಡ್ತೇನೆ. ಈ 3 ವರಗಳು ಅಂದರೆ ಬೂನ್ ಅಂತ ಹೇಳ್ತೀವಿ, ಅದನ್ನು ತಗೊಂಡು ನೀನು ಭೂಲೋಕಕ್ಕೆ ಹೋಗ್ಬೇಡು ಅಂತ. ಆಗ ನಚಿಕೇತ ಕೇಳ್ತಾನೆ, ಆಯ್ತು ನೀನು ಕೊಟ್ಟಿರೋ 3 ವರಗಳನ್ನು ತಗೊಳ್ತೀನಿ, ಭೂಲೋಕಕ್ಕೆ ಹೋಗ್ತೀನಿ ಹೇಳಿ ಅಕ್ಸೆಪ್ಟ್ ಮಾಡ್ತಾನೆ. ಮೊದಲನೇ ವರ ಏನು ಕೇಳು ಅಂತ ಹೇಳ್ತಾನೆ. ಆಗ ಹೇಳ್ತಾನೆ, ನನ್ನ ತಂದೆ ನನ್ನ ಮೇಲೆ ಕುಪಿತನಾಗಿದ್ದ, ಕ್ರಮೇಣ ನನ್ನ ಮೇಲೆ ಬೇಜಾರು ಮಾಡ್ಕೊಂಡು ದುಃಖ ಪಡ್ತಿದ್ದಾನೆ. ಭೂಲೋಕನ ಬಿಟ್ಟು ನಾನು ಬಂದು ಇನ್ನು 3 ದಿನ ಆದರೆ ಭೂಲೋಕದಲ್ಲಿ ಚಕ್ರ ಕಳೆದು 1000 ವರ್ಷಗಳೇ ಕಳೆದೋಗಿರ್ತವೆ. ಹಾಗಾಗಿ ನನ್ನ ತಂದೆಗೆ ವಯಸ್ಸಾಗಿದೆ, ದುಃಖ ತಪ್ತನಾಗಿದ್ದಾನೆ, ಅವನು ಪ್ರಸನ್ನನಾಗಬೇಕು, ನನ್ನನ್ನು ಪುನಃ ಗುರುತಿಡಿಬೇಕು ಅವನು. ಇದು ಮೊದಲನೇ ವರ. ಈ ವರವನ್ನು ಕರುಣಿಸ್ಬೇಕು ಅಂತ ಹೇಳ್ತಾರೆ ಯಮಧರ್ಮನ ಹತ್ರ. ಅದು ಚೇಂಜ್ ಇರ್ತೇನೆ ಅಲ್ಲಿನ ಟೈಮ್ ಇಲ್ಲಿನ ಟೈಮ್. ಹೌದು, ಪೂರ್ತಿ ನಾವು 7 ಲೋಕಗಳು ಅಂತ ಹೇಳ್ತೀವಿ. ಭೂಹು, ಭುವಃ, ಸುವಃ, ಮಹಃ, ಜನಃ, ತಪಃ ಅಂತ 7 ಲೋಕಗಳ ಮೇಲೆ ಕೆಳಗಡೆಗೆ ಭೂಲೋಕ ನಾವಿರೋದಿದು. ಇದ್ರ ಕೆಳಗಡೆಗೆ ಭುವಃ, ಇದು ಭೂತಲ, ಪಾತಾಲ, ತಲಾತಲ, ರಸಾತಲ, ಮಹಾತಲ ಅಂತ ಕೆಳಗಡೆ 7 ಲೋಕ, ಕೆಳಗೆ 7 ಮೇಲೆ 7, ಈ 14 ಲೋಕಗಳು. ಈ ಲೋಕಗಳಲ್ಲೇ ಒಂದು ಲೋಕಗಳೆಲ್ಲ ಇಮ್ಯಾಜಿನರಿ ಇರ್ತಾವೆ. ಇದಾವೆ. ಈಗ ನಾವು ಲೇಯರ್ಗಳಂತ ಹೇಳ್ತೀವಿ. ಈಗ ನಾವು ಈ ಅಸ್ಟ್ರಾನಮಿ ಇವೆಲ್ಲ ಅಧ್ಯಯನ ಮಾಡಬೇಕಿದ್ರೆ ಅಸ್ಟ್ರಾಲಜಿಗಳಲ್ಲಿ ಹೇಳ್ತಾರೆ, ಈ 1 ಕಿಲೋಮೀಟರ್ ತನಕ ಇದು ಭೂಹು, ಇದು ದಾಟಿರುವಂತಹದ್ದು ಗುರುತ್ವಾಕರ್ಷಣೆ ದಾಟಿ ಹೋಗುವಂತಹ ಆ ಸ್ಪಿಯರ್ಗಳನ್ನು ನಾವು ಹೇಳ್ತೀವಿ ಲೋಕಗಳ ಕಲ್ಪನೆ ಮಾಡಿದ್ದಾರೆ ಅವರು. ಓಕೆ, ಇದ್ದು ಈ ಲೋಕಗಳಲ್ಲಿ ಒಂದು ಕಡೆ ಯಮಧರ್ಮನ ಲೋಕ ಇದೆ ಅಂತ ಅರ್ಥ ಭಾವನೆ. ಅಲ್ಲಿಗೆ ಅವನು ಸಶರೀರವಾಗಿ ಇಂದ್ರಿಯಗಳು ಚರ್ಮ ಸಂಪೂರ್ಣ ಹೋದ ಅವನು, ಅಂದರೆ ಪ್ರಾಣವನ್ನು ಬಿಟ್ಟು ಹೋಗಿದ್ದಲ್ಲ. ಇವನಿಗೆ 3 ವರಗಳಲ್ಲಿ ಪ್ರಥಮ ವರವನ್ನು ಇವನು ತನ್ನ ತಂದೆ ಎಷ್ಟೋ ವರ್ಷಗಳ ಕಳೆಬಿಟ್ಟಿದೆ, ಹಾಗಾಗಿ ಅವನಿಗೆ ಪ್ರಸನ್ನತೆ ಹಿ ಶುಡ್ ಬಿ ಕೂಲ್ ಅಂತ ಕೇಳ್ಕೊಂಡ ವರವನ್ನು ಕೊಡ್ತಾನೆ. 2ನೇ ವರ ಕೇಳು ಅಂತ ಆಗ ಹೇಳ್ತಾನೆ, ಈಗ ನಾವು ಭೂಲೋಕದಲ್ಲಿ ಹೋಮ ಮಾಡ್ತೀವಿ, ಪೂಜೆಗಳನ್ನು ಮಾಡ್ತೀವಿ, ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಶನಿ ಕಥೆ ಇವೆಲ್ಲ ಮಾಡ್ತೀವಲ್ಲ. ಇವು ಮಾಡಿದ ಉದ್ದೇಶ ಏನು ಅಂತಂದರೆ ನನಗೆ ಒಳ್ಳೆ ಫಲ ಸಿಗಲಿ ಅಂತ ಅಂದ. ಇನ್ನೊಂದು, ನನಗೆ ಪ್ರಾಣ ಹೋದ್ಮೇಲೆ ಒಳ್ಳೆ ಲೋಕ ಸಿಗಲಿ, ಸದ್ಗತಿ ಆಗಲಿ ಅಂತ ಹೇಳಿ ಕೇಳ್ಕೊಳ್ತೀನಲ್ಲ. ಆ ಥರ ಸದ್ಗತಿಯನ್ನು ಕೊಡುವಂಥವನು ವಿರಾಟ್ ಅಂತ ಹೇಳಿ ಒಂದು ವ್ಯಕ್ತಿ ಇದ್ದಾನೆ. ವಿರಾಟ್ ಪುರುಷ ಅಂತ ಕಲ್ಪನೆ ಉಪನಿಷತ್ತುಗಳಲ್ಲಿ ಬರುತ್ತೆ. ವಿರಾಟ್ ಅಂತ ಆ ಪುರುಷನ ಪ್ರಾಪ್ತಿ ಆಗುವಂತಹ ಎಲ್ಲ ಮಾರ್ಗೋಪಾಯಗಳನ್ನು ನನಗೆ ತಿಳಿಸ್ಕೊಡು ಅಂತ ಹೇಳ್ತಾನೆ ಅವನು. 2ನೇದು. 3ನೇ ವರ ಅತ್ಯಂತ ವಿಶೇಷವಾಗಿ. 3ನೇ ವರ ಏನು ಕೇಳ್ತಾನೆ ಅಂತಂದರೆ, ಈಗ ಮನುಷ್ಯರು ಏನು ಮಾಡ್ತೀವಿ, ನಾವು ಕಣ್ಣು, ಕಿವಿ, ಪಂಚ ಜ್ಞಾನೇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನ ಇಟ್ಕೊಂಡಿದ್ದೀವಿ. ಈ ಕಣ್ಣಿಂದ ಏನು ನೋಡ್ತೀವೋ ಅದು ಇದೆ ಅಂತ ಭಾವಿಸ್ತೀವಿ. ನಮ್ಮ ಕಣ್ಣಿಗೆ, ಚರ್ಮಕ್ಕೆ, ನಮ್ಮ ನೋಸಿಗೆ ಏನು ಸಿಗಲ್ವೋ, ಏನು ನಮಗೆ ಟಚ್ ಫೀಲ್ ಏನಾಗಲ್ವೋ ಅದು ಇಲ್ಲ ಅಂತ ತಿಳ್ಕೊಳ್ತೀವಿ. ಆತ್ಮ ಅನ್ನುವಂಥವನು ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ, ಸ್ಮೆಲ್ ಇಲ್ಲ. ಹಾಗಾಗಿ ಏನಾಗ್ತದೆ, 1 ಸೆಟ್ ಪೀಪಲ್ ಜನರು ಏನು ಹೇಳ್ತಾರೆ, ಆತ್ಮ ಇಲ್ಲ ಅಂತ ಹೇಳ್ತಾರೆ. ಇನ್ನು ಮಹರ್ಷಿಗಳು, ಬ್ರಹ್ಮರ್ಷಿಗಳು ಏನಂತಾರೆ, ಆತ್ಮ ಅನುಭವ ವೇದ್ಯ, ಅವನು ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇದ್ರ ಮಧ್ಯೆ ನಾನು ಸಿಕ್ಕಾಕೊಂಡು ಬಿದ್ದಿದ್ದೀನಿ, ಹಾಗಾಗಿ ಆತ್ಮ ಇದಾನೋ ಇಲ್ವೋ ಅದನ್ನು ನನಗೆ ತಿಳಿಸ್ಕೊಡುವಂತಹ ಜ್ಞಾನವನ್ನು ನನಗೆ ಕೊಡು ಅಂತ ಹೇಳಿ ಕೇಳ್ತಾನೆ 3 ವರ್ಷದ ಬಾಲಕ. ಈ ಜ್ಞಾನವನ್ನು ಯಮ ಅವನಿಗೆ ಹೇಳ್ತಾನೆ. ಇಷ್ಟು ಹೇಳಿ ಆ ಜ್ಞಾನವನ್ನು ಪಡೆದು ಭೂಲೋಕಕ್ಕೆ ಬಂದು ಸುಪ್ರಸನ್ನನಾಗಿರುವ, ಶಾಂತವಾಗಿರುವ ತಂದೆಯ ಜೊತೆಗೆ ಭೂಲೋಕದಲ್ಲಿ ಈ ಎಲ್ಲ ಜ್ಞಾನವನ್ನು ವಿತರಿಸ್ಕೊಂಡು ತನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ತಾನೆ ನಚಿಕೇತ ಅನ್ನುವಂತಹ ವ್ಯಕ್ತಿ. ಈ ಕಥೆಯಲ್ಲಿ ನಾನು ಯಾವಾಗೂ ಅತ್ಯಂತ ಶ್ರದ್ಧೆಯಿಂದ ಭಾವಿಸುವಂಥದ್ದು ಯೋಗಸೂತ್ರ. ಯೋಗಸೂತ್ರದಲ್ಲಿ ಒಂದು ವಾಕ್ಯ ಇದೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತು ದೃಢಭೂಮಿ ಅಂತ ಅಂದರೆ, ದೀರ್ಘಕಾಲ ಅಂತಂದರೆ ಯಾವುದೋ ಒಂದು ಕೆಲಸವನ್ನು ನಾವು ತಗೊಂಡಾಗ ಆ ಕೆಲಸದಲ್ಲಿ ಯಶಸ್ಸು ಪಡಿಬೇಕು ಅಂತಂದರೆ ದೀರ್ಘಕಾಲ, ತುಂಬ ದಿನಗಳ ಕಾಲ ಅದ್ರ ಮೇಲೆ ನಾವು ಎಫರ್ಟ್ ಹಾಕಬೇಕು, ಕನ್ಸಿಸ್ಟೆಂಟ್ಲಿ. ಹೌದು. 2ನೇದು ನೈರಂತರ್ಯ, ಅಂದರೆ ನಿರಂತರ ಕಂಟಿನ್ಯೂಟಿ ಇರಬೇಕು. ಇವತ್ತು ಮಾಡಿ ನಾಳೆ ಮಾಡಲ್ಲ, ಇನ್ನೊಂದು ವಾರ ಬಿಟ್ಟು ಕೆಲಸ ಮಾಡ್ತೀನಿ ಅಂದರೆ ಯಶಸ್ಸು ಆಗಲ್ಲ. 3ನೇದು ಸತ್ಕಾರ, ಅಂದರೆ ಶ್ರದ್ಧೆ ಇರಬೇಕು. ಈ 3 ಅಂಶವನ್ನು ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ಯಶಸ್ಸನ್ನು ಪಡಿತೀವಿ ಅಂತ ಹೇಳ್ತಾನೆ. ಈ 3 ಅಂಶಗಳನ್ನ ಈ ನಚಿಕೇತ ಅಳವಡಿಸ್ಕೊಂಡಿದ್ದಾರೆ.
ಹಾಗಾಗಿ ಯಮಲೋಕದಲ್ಲಿ ನಿರಂತರವಾಗಿ ದೀರ್ಘಕಾಲ ತನಕ ಅಲ್ಲೇ ಇದ್ದ. ಯಮನ್ ಜೊತೆಗೆ ಆ ಸಂವಾದವನ್ನು ಮಾಡ್ದ, ಶ್ರದ್ಧೆ ಇತ್ತು. ಇವನು ಜ್ಞಾನ ಪಡೆದಿತ್ತು ಯಮನಿಂದ. ವಾವ್, ಅಂಥ ಅದ್ಭುತ ಜ್ಞಾನವನ್ನು ಅವನು ಭೂಲೋಕಕ್ಕೆ ಸ್ಪ್ರೆಡ್ ಮಾಡ್ದ. ಅದೇ ಉಪನಿಷತ್ನಲ್ಲಿ, ಕಠೋಪನಿಷತ್ನಲ್ಲಿ ಕಥೆಯಾಗಿದೆ. ಕಥೆಯನ್ನು ನಾವು ಬಿಟ್ಟರೆ ಸಾರಾಂಶವನ್ನು ತಗೊಂಡಾಗ ಅಂಥ ಅದ್ಭುತವಾದ ಜ್ಞಾನವನ್ನು ಕೊಡ್ತಾರೆ. ಇದೇ ನಾವು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು, ನಿಮಗೆ ಒಳ್ಳೆಯ ಯಶಸ್ಸಿನ ಜೀವನ ಬೇಕು ಅಂತಂದರೆ ಈ 3 ಅಂಶ ಪಡ್ಕೊಳ್ಳೇಬೇಕು. ದೀರ್ಘಕಾಲ ತುಂಬ ದಿನಗಳ ಕಾಲ ಮಾಡಬೇಕು ಕೆಲಸವನ್ನು, ಹಾಗೆ ನಿರಂತರವಾಗಿ ಕಂಟಿನ್ಯೂಸ್ಲಿ ಮಾಡಬೇಕು, ಮತ್ತು ಶ್ರದ್ಧೆಯಿಂದ ಮಾಡಬೇಕು. ಈ 3 ಅಂಶ ಇಟ್ಟರೆ 100ಕ್ಕೆ 100 ಯಶಸ್ಸನ್ನು ಗಳಿಸ್ತೀನಿ ಅನ್ನುವಂತಹ ಭಾವನೆ ನಮಗೆ. I know you're busy, but thanks for this thing.